ಅಳ್ಳಾದ ಗಡಿಗೆಯು ಸಿಗುವ ತಾಯಿ ಚೆಲ್ಲಿದರು ಅಳ್ಳಾದ ಗಡಿಗೆಯು ಸಿಗುವ ತಾಯಿ ಚೆಲ್ಲಿದರು ಚೆಲ್ಲಿದರು ಮಲ್ಲಿಗೆಯ ತಾಯಿಯಲ್ಲಮ್ಮಲ್ಲಿಗೆ ಅಂದಾದ ಚಂದಾದ ಮಾತಾಡಿ ಮಾಡಿ ಚೆಲ್ಲಿದರು ಬರುವಾಗ ನದಿದೇರಿ ಕುಣಿದಾವೋ ತಾಯಿ ಬರುವಾಗ ನದಿದೇರಿ ಕುಣಿದಾಡೋ ಕನ್ನಾಯ ಭಕ್ತರ ಮನೆಗೆ ಬಂದು ಮರಳಕ್ಕೆ ಕಂಡಿದ್ದಾರೋ ಕನ್ನಾಯ ಭಕ್ತರ ಮನೆಗೆ ಬಂದು ಮರಳಕ್ಕೆ ಬೇಡುತ್ತಾರೋ ಮರಳಕ್ಕೆ ಬೇಡುತ್ತಾರೋ ಚೆಲ್ಲಿದರ ಮಲ್ಲಿಗೆಯ ತಾಯಿಯಲ್ಲಮ್ಮನಿಗೆ ಅಂದಾದ ಚಂದಾದ ಮಾತಾಡಿ ಮಾಡಿ ಚೆಲ್ಲಿದರು ನರಸೀಪುರ ಗ್ರಾಮದಲ್ಲಿ ಬಂದು ನೆಲೆಸಿದರೆ ನರಸೀಪುರ ಗ್ರಾಮದಲ್ಲಿ ಬಂದು ನೆಲೆಸಿದರೆ ಬಂದಂತ ಮುತ್ತೈದರ ಮಗಳನ್ನು ಕಾಯುತ್ತ ಕನ್ನಡಗೆ ಬೇರಿದ್ದಾರೆ ಮುತ್ತೈದೆ ಮಡಿಲನ್ನ ತುಂಬುತ್ತ ಮಾತಾಡಿ ಜೀವನದ ಬೆಳೆದಿದ್ದಾರೆ ಚೆಲ್ಲಿದರ ಮಲ್ಲಿಗೆಯ ತಾಯಿ ಮಹಾನಿಗೆ ಅಂದಾದ ಚಂದಾದ ರೇಣುಕೈಯಲ್ಲಮ್ಮನಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ರೇಣುಕೈಯಲ್ಲಮ್ಮನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಜೈ ಶ್ರೀ ಮಹಾತಾಯಿ ಯಲ್ಲಂದೇವಿಯ ಪ್ರಾರ್ಥನೆಗೊಳ್ಳುವ ಆಂಜನೇಯಗೊಳ್ಳುವ ಲಕ್ಷ್ಮೀ ರಮಣನ ಪ್ರಾರ್ಥನೆಗೊಳ್ಳುವ ಕಥಾಭಾಗದಲ್ಲಿ ಮಹಾನುಭಾವರಾಗಿರ್ತಕ್ಕಂತಹ ಬರುವ ಕೇರಿಗಳಲ್ಲಿ ಬೀದಿಗಳಲ್ಲಿ ಭಿಕ್ಷಾಟನೆಯನ್ನು ಮಾಡುತ್ತಿದ್ದಾರೆ. ಪ್ರಸಾದ ಕೊಟ್ಟರೆ ನೀವೆಲ್ಲ ತಿಂದರೆ ಇಲ್ಲಿ ಕೊರಬರ ಎಲ್ಲೆಯಿನ ತಂಡದವರು ತನ್ನ ತಂಗಿಯನ್ನು ಮಾರಾಟ ಮಾಡಲು ಬರುತ್ತಿದ್ದಾರೆ. ಇಲ್ಲಿ ಬರಬರ ದೇಶವನ್ನು ಪರಿಪಾಲನೆ ಮಾಡತಕ್ಕಂತಹ ದುಷ್ಟಗುಮ್ನ ರಾಜರಾಣಿಯನ್ನು ಕದ್ದು ಹೋಗಿದ್ದಾರೆ ಎನ್ನುವಂತಹ ವಿಚಾರವನ್ನು ತಿಳಿದ ಮೇಲೆ ಈತನೇ ರಾಜ್ಯದ ಅಧಿಕಾರವನ್ನು ಮಾಡಿಕೊಂಡು ದರ್ಪದಿಂದ ಮಂತ್ರಿ ಸೇನಾಧಿಪತಿಗಳನ್ನು ಕಾರಾಗೃಹವಾಸ ಮಾಡಿಸಿದ್ದಾರೆ. ಪುರದ ಬೀದಿಯಲ್ಲಿ ಬರ್ತಾ ತನ್ನ ತಂಗಿಯಾಗಿರ್ತಕ್ಕಂತಹ ಕೊರಬರ ಎಲ್ಲಮ್ಮನನ್ನು ಮಾರಾಟ ಮಾಡುವುದಕ್ಕೆ ಕೇಳ್ತಾ ಇದ್ದಾರಂತೆ. ಅಮ್ಮಗಳಿರ ಅಕ್ಕಗಳಿರ ತಂದೆ ತಾಯಿ ಬಂಧುಗಳಿರ ಎಲ್ಲ ತಂಗಿಯನು ಅಮ್ಮಗಳಿರ ಅಕ್ಕಗಳಿರ ತಂದೆ ತಾಯಿ ಬಂಧುಗಳಿರ ನಾನು ನನ್ನ ತಂಗಿಯನ್ನು ಮಾರಾಟ ಮಾಡಲು ಬಂದಿದ್ದೀನಿ. ನಿಮಗೇನಾದರೂ ಬೇಕಾಗಿದ್ದರೆ ಕೊಂಡುಕೊಳ್ಳಿ. ಅಲ್ಲಿ ಕೊಂಡುಕೊಳ್ಳುವವರು ಯಾರು ಬರಲಿಲ್ಲ. ಅಮ್ಮ, ನಿಮ್ಮನ್ನು ಈ ಪುರದಲ್ಲಿ ಬಿಟ್ಟಿರುವುದು ಎಲ್ಲಿಯಾದರೂ ಜೀವನವನ್ನು ಸಾಗಿಸಿದರೆ ಅವರು ಹೇಳಲಿಲ್ಲ. ಅಣ್ಣ, ಹಾಗೆನ್ನಬೇಡಿ. ಮುಂದಿನ ಪುರಕ್ಕಾದರೂ ನಡೆಯಿರಿ, ಅಲ್ಲಿಯಾದರೂ ನನ್ನನ್ನು ವಿಕ್ರಯಿಸಿ. ಹಾಗೆ ಬಿಟ್ಟು ಬರುತ್ತಿರುವಾಗ ಒಂದು ಹರಳಿಯ ಕಟ್ಟೆಯ ಮೇಲ್ಭಾಗದಲ್ಲಿ ಕುಳಿತುಕೊಂಡಿರುವ ದಂಪತಿಗಳನ್ನ ಈ ಕೊರಮರ ಎಲ್ಲೆಯಿನ ತಂಡದವರನ್ನ ರಾಮಕೃಷ್ಣ ಕೇಳ್ತಿದ್ದಾರೆ. ಅಪ್ಪ, ನೀವು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನಿಮಗೆ ಏನಾದರೂ ಬೇಕು? ಸ್ವಾಮಿ, ನಾವು ನಮ್ಮ ತಂಗಿಯನ್ನು ಮಾರಾಟ ಮಾಡಲು ಬಂದಿರುವೆನು. ತಮಗೇನಾದರೂ ಬೇಕಾಗಿದ್ದರೆ ಕೊಂಡುಕೊಳ್ಳಿ ಸ್ವಾಮಿ. ಎಷ್ಟು ಕ್ರಯವನ್ನು ಕೊಡಬೇಕಪ್ಪ? 12 ವರಹಗಳನ್ನು ಕೊಡಿ ಸ್ವಾಮಿ. ಸಾಧ್ಯವಿಲ್ಲ.
ಒಂದು ಹೆಣ್ಣಾಳಿಗೆ 3 ವರಹಗಳನ್ನು ಕೊಡ್ತೇವೆ, ಕೊಡುವುದಾದರೆ ಕೊಡಿ, ಇಲ್ಲವಾದರೆ ಕರೆದುಕೊಂಡು ಹೋಗಿ. ಹಾಗೆ ಆಗಲಿ ಎಂಬುದಾಗಿ ಆ ಮಹಾತಾಯಿ ಹೇಳ್ತಾ ಇದ್ದಂತೆ, ಅಣ್ಣ ವಿಪ್ರರು ಕೊಡುವಂತಹ 3 ವರಹಗಳನ್ನೇ ತೆಗೆದುಕೊಂಡು ಋಣವು ತೀರಿತು ಎಂಬುದಾಗಿ ಅರಸಿ ಆಶೀರ್ವದಿಸಿ ಕಳುಹಿಸಿ ಕುಡಿಯಣ್ಣ. ಅಮ್ಮ ಹಾಗೆ ಆಗಲಿ ಎಂಬುದಾಗಿ ವಿಪ್ರರಿಂದ 3 ವರಹಗಳನ್ನು ತೆಗೆದುಕೊಂಡು ಋಣವು ತೀರಿತು ಎಂಬುದಾಗಿ ಅರಸಿ ಆಶೀರ್ವದಿಸಿ ಕಳುಹಿಸುವಾಗ ತನ್ನ ತಂಗಿಗೆ 2 ಬುದ್ಧಿ ಮಾತುಗಳನ್ನು ಹೇಳ್ತಾರಂತೆ. ಅಣ್ಣ ಏನಣ್ಣ? ಅಮ್ಮ, ಒಡೆಯರ ಮಾತುಗಳ ಮೀರದಿರಮ್ಮ, ನಡು ಎತ್ತರದಲ್ಲಿ ಅನ್ಯರನ್ನು ನೋಡಿ ನಗಬೇಡ ತಾಯಿ, ಸತ್ಯವನ್ನು ನಿತ್ಯವೂ ಪಾಲಿಸಮ್ಮ, ಹರಿಯ ದಯೆಯು ನಿನಗಿರಲಿ, ಹೋಗಿ ಬಾರಮ್ಮ. ಹೋಗಿ ಬನನ ತಂಗಿ ಕರುಷದೇ ಹರಿದ್ವಾರ ಅನುಗ್ರಾಲ ಸುಖವಿಲ್ಲ ಬಾಳು ಸಾರಿ, ಅನುಗ್ರಾಲ ಸುಖವಿಲ್ಲ ಬಾಳು ಸಾರಿ, ಹೋಗಿ ಬಾಳಮ್ಮ ಸಣ್ಣ ಜಗದಮ್ಮ. ಅಮ್ಮ, ಒಡೆಯರ ಮಾತುಗಳನ್ನು ಮೀರಬೇಡ. ಅನುದಾನವು ಶ್ರೀಹರಿಯ ಧ್ಯಾನವನ್ನು ಮಾಡುತ್ತೇವೆ, ಸತ್ಯಕ್ಕೆ ಚ್ಯುತಿ ಇಲ್ಲ. ಕಂದನನ್ನು ಗೋಪಾಲವಾಗಿ ನೋಡಿಕೋ ಎಂಬುದಾಗಿ ಕಳಿಸಿದ್ದಾರೆ. ಇಲ್ಲಿ ಮಗನಾಗಿರುವಂತಹ ದಂಡಪಾಲನ್ನು ಕರೆದು ಕೇಳಿದರಂತೆ, ದಂಡಪಾಲ ಏನಪ್ಪ ನೋಡು, ಈಕೆ ನಮ್ಮ ಮನೆಯಲ್ಲಿ ದಾಸತ್ವ ಮಾಡುವುದಕ್ಕೆ ಬಂದಿದ್ದಾಳೆ. ಇವಳಿಗೆ ಯಾವುದೇ ರೀತಿಯಾದಂತಹ ಕಷ್ಟ ಸುಖಾದಿಗಳು ಅರಿವಿಲ್ಲದಂತೆ ಕಾಣುತ್ತಿದೆ. ಇವಳಿಗೆ ನಮ್ಮ ಮನೆಯಲ್ಲಿ ಮಾಡುವಂತಹ ಎಲ್ಲ ಕೆಲಸಗಳನ್ನು ನಿಲ್ಲಿಸು. ದಂಡಪಾಲ 1 ಗಂಟೆ ಮಾತ್ರ ಮಲಗಬೇಕಷ್ಟೇ, ಹೆಚ್ಚಿಗೆ ಕಾಲಾವಕಾಶ ಕೊಡಬೇಡ. ಹಾಗೆ ಆಗಲಿ ಅಪ್ಪಾಜಿ. ಅಮ್ಮ, ನಿನ್ನ ಹೆಸರು ದಾಸಿಯನ್ನು ಕರೆಯುತ್ತಾರೆ ಸ್ವಾಮಿ. ನೋಡಮ್ಮ, ಬ್ರಾಹ್ಮಣರ ಮನೆಯಲ್ಲಿ ತುಂಬಾ ಕೆಲಸಗಳು ಕಡಿಮೆ. ಬೆಳಿಗ್ಗೆ ಎದ್ದ ತಕ್ಷಣ ದನಗಳನ್ನು ಕಟ್ಟಬೇಕು, ದನಗಳ ಗೊಬ್ಬರವನ್ನು ತಿಪ್ಪಿಗೆ ಹಾಕಬೇಕು, ಪಾತ್ರೆಯನ್ನು ತೊಳೆಯಬೇಕು, ನೆಲವನ್ನು ಸಾರಿಸಬೇಕು, ನೀರನ್ನು ಸೇದಿ ಬಟ್ಟೆಗಳನ್ನು ಒಗೆದು ಹೊಲದ ಕಡೆ ಹೋದಾಗ ಕಲ್ಲು ಮುಳ್ಳುಗಳನ್ನು ಆಯ್ದಾಕಬೇಕು, ಬರುವಾಗ ಸೌದೆಯನ್ನು ಕಟ್ಟಿಕೊಂಡು ಬರಬೇಕು, ರಾತ್ರಿಯೆಲ್ಲ ಗೋಧಿಯನ್ನು ಬೀಸಬೇಕು, ಭತ್ತವನ್ನು ಕುಟ್ಟಬೇಕು. 1 ಗಂಟೆ ಮಾತ್ರ ಮಲಗಬೇಕು. ಅರಿವಿಲ್ಲದೆ ಹೀಗೆ ನೆರವಾಗಲು ಹರ ಒಲಿದು ಬರಬೇಕು. ಹಾಗೆ ಆಗಲಿ ಎಂಬುದಾಗಿ ಕೆಲಸವನ್ನು ಮಾಡಿಕೊಳ್ತಾ ಇದ್ದಾರೆ. ಕೆಲಸವನ್ನು ಮಾಡುತ್ತಿರುವಾಗ 5.5 ವರ್ಷದ ಬಾಲಕ, ಪುಟ್ಟ ಬಾಲಕ
ಹುಡುಗರೊಡನೆ ಆಟವನ್ನು ಆಡಲು ಹೋಗಿದ್ದ. ಆಟವನ್ನು ಆಡಲು ಹೋಗಿದ್ದಾಗ ಹಸಿವು ಅತಿಯಾಯಿತು. ತನ್ನ ತಾಯಿ ಹತ್ತಿರ ಊಟಕ್ಕೋಸ್ಕರವಾಗಿ ಓಡಿ ಬರ್ತಾ ಇದ್ದಾನೆ. ಅಮ್ಮ ತಾಯೇ ಅಮ್ಮ ಅಮ್ಮ ಏನ್ ಮಗನೆ ತುಂಬಾ ಆಶ್ಚರ್ಯವಾಗ್ತಾ ಇದೆ. ಎಲ್ಲಾದ್ರೂ ಸ್ವಲ್ಪ ಊಟಕ್ಕೆ ಏನಾದ್ರೂ ಕೊಡಮ್ಮ. ಕಂದ ಒಡೆಯರ ಮನೆಯಿಂದ ಅನ್ನ ಬಂದಿಲ್ಲ, ಕಲಹಣ್ಣು ಮಾಡ್ಕಂದ. ಇಲ್ಲ ಅಮ್ಮ, ತುಂಬಾ ಹೊಟ್ಟೆ ಹಸಿತಾ ಇದೆ. ಅಲ್ಲಿ ತೊಳೆಯಲು ಹಾಕಿರುವ ಪಾತ್ರೆಯಲ್ಲಿ ಎಷ್ಟೊಂದು ಅನ್ನ ಇದೆ, ಅದರಲ್ಲೇ ಸ್ವಲ್ಪ ಕೊಟ್ಬಿಡಮ್ಮ. ಬೇರೆ ಕಂದ, ಅದು ಅನ್ನ ಅಳಸಿ ಹೋಗಿದೆ. ಅಳಸಿರುವ ಅನ್ನವನ್ನು ತಿನ್ನಬಾರದು ಕಂದ. ಸ್ವಲ್ಪ ಕಾಲಹರಣೆಯನ್ನು ಮಾಡಪ್ಪ. ಇಲ್ಲ ಅಮ್ಮ, ಅಳಸಿದ ಅನ್ನವನ್ನು ನಿನ್ನ ಕೈಯಾರೆ ಕೊಟ್ಟರೆ ಅನ್ನವು ಅಮೃತ ಸಮಾನವಾಗುವುದು. ಕೊಡು ತಾಯಿ, ಬೇಡ ಕಂದ, ಕೊಡು ತಾಯಿ ಎಂಬುದಾಗಿ ತನ್ನ ತಾಯಿಯ ಕೈಯನ್ನು ಹಿಡಿದು ಎಳೆದ ತಕ್ಷಣದಲ್ಲಿ ರಾಗಿಯನ್ನು ಬೀಸಿ ಬೆತ್ತವನ್ನು ಕುಟ್ಟಿ ಕೈಗಳಲ್ಲೆಲ್ಲ ಬೊಬ್ಬೆಗಳು ತುಂಬಿ ರಕ್ತ ಸುರಿಯುತ್ತಿತ್ತು. ಅಮ್ಮ, ನಿನ್ನ ಕೈಕಾಲುಗಳಲ್ಲಿ ಇಷ್ಟೊಂದು ನೋವಿದ್ದರೂ ಕೂಡ ನೋವನ್ನು ಹೇಳದೆ ನೀನೇ ಕೆಲಸವನ್ನು ಮಾಡುತ್ತಿರುವೆಯಲ್ಲ. ಅಮ್ಮ ಅಮ್ಮ, ನೀನು ಕುತ್ಕೊಂಡು ಈ ಎಲ್ಲಾ ಕೆಲಸವನ್ನು ನಾನು ಮಾಡ್ತೇನೆ ಎಂಬುದಾಗಿ ಚತುರ ಬಾಲಕ ಪಾತ್ರೆಗಳನ್ನು ತೊಳೆಯುತ್ತಾ, ನೆಲವನ್ನು ಸಾರಿಸುತ್ತಾ, ಕಸವನ್ನು ಗುಡಿಸುತ್ತಾ ಹೇಳ್ತಾ ಇದ್ದಂತೆ, ಪರಮಾತ್ಮ ಶನೇಶ್ವರ ಮಹಾನುಭಾವ, ನೀನೇ ನಮ್ಮನ್ನು ಕಾಪಾಡಬೇಕು. ಇಲ್ಲದೆ ಹೋದರೆ ನಾವೆಲ್ಲರೂ ಕೂಡ ಸ್ಮಶಾನದ ಪಾಲಲ್ಲವೇ ತಂದೆ ಎಂಬುದಾಗಿ ಪರಮಾತ್ಮನನ್ನು ನೆನೆಸಿ ಹೇಳ್ತಿದ್ದಾರಂತೆ. ಭಗವಂತನೇ ಮಾನವ ಉಳಿಯುವನೇ ಭಗವಂತನೇ ಅಜಯಾದರೆ ಮಾನವ ಉಳಿಯುವನೇ ಮಾನವ ಬದುಕುವನೇ. ಎಲ್ಲಿಗೆ ಈ ಪಯಣ, ನಸಾಗೆ ಈ ಪಯಣ, ಎಲ್ಲಿಗೆ ಈ ಪಯಣ, ನಸಾಗೆ ಈ ಪಯಣ, ಪತನಕ್ಕೆ ಈ ಪಯಣ.
ಈ ಮಾನವನಾಗಿ ಅವತರಿಸಿ ಈ ನೋಡೆಯ ಮಾನವನಾಗಿ ಅವತರಿಸಿ ಈ ಕೆಲಸವನ್ನೆಲ್ಲ ನಾನೇ ಮಾಡ್ತೇನೆ ಎಂಬುದಾಗಿ ಚಿತ್ರಪಾಲಕ ಕೆಲಸವನ್ನು ಮಾಡಿದ್ದಾನೆ. ಒಡೆಯರ ಮನೆಯಿಂದ ಅನ್ನ ಬಂದಿದೆ. ಅನ್ನವನ್ನ ತನ್ನ ತಾಯಿಗೆ ತಾನ ಊಟ ಮಾಡಿಸ್ತಾ ಇದ್ದಾನೆ. ಕಾರಣ ತಾಯಿಯ ಕೈಗಳೆಲ್ಲವೂ ಬೊಬ್ಬೆಗಳಾಗಿರುವ ಕಾರಣ ಮಗನೇ ಊಟವನ್ನು ಮಾಡಿಸಿದ್ದಾನೆ. ಇನ್ನು ಉಳಿದಿರುವ ಅನ್ನವನ್ನ ತನ್ನ ಬಾಯಿಯಲ್ಲಿ ಇಟ್ಟುಕೊಳ್ಳಬೇಕೆನ್ನುವಾಗ ದಂಡಪಾಲ ಹುಡುಗ ಅನ್ನವೆಲ್ಲ ಚೆಲ್ಲಾಡುವಂತೆ ದಂಡದಿಂದ ಮಣ್ಣಾಗಿ ಹೋಗಿತ್ತು ಅನ್ನ. ದಂಡಪಾಲರು ಬಂದು ಹುಡುಗನ ದುಡ್ಡನ್ನ ಬಲವಾಗಿ ಹಿಡಿದು ಎಳೆದು ದಳಗಳನ್ನು ಎಳೆತಂದು 16 ಪೆಟ್ಟೆಗಳನ್ನು ಹೊಡೆದ. ಮನೆ ಕೆಳಗೆ ಬಿದ್ದ ಹುಡುಗ ಕೆಳಗೆ ಬಿದ್ದೊಡನೆ ಅಮ್ಮ ತಾಯೇ ಅಮ್ಮ ಎಂದು ಕಳಿ ಯಾವಾಗ ಕೆಳಗಡೆ ಬಿದ್ದನೋ ತಾಯಿ ಓಡಿ ಬಂದು ಕೇಳ್ತಾಳೆ, ಅಣ್ಣ ನನ್ನ ಮಗನನ್ನು ಹೊಡೆಯಬೇಡಿ, ನನ್ನ ಮಗನಿಗೆ ಅನ್ನವನ್ನು ಕೊಡಬೇಡಿ, ವಸ್ತ್ರವನ್ನು ಕೊಡಬೇಡಿ, ನನ್ನ ಮಗನಿಗೆ ನಾನೇ ಕೊಡ್ತೇನೆ ಎಂದರೂ ಕೂಡ ಕೇಳಲಿಲ್ಲ. ದಾಸಿ, ನಾವು ಕೊಟ್ಟಿರುವ 3 ವರಗಳನ್ನು ಕೊಟ್ಟು ಈ ನಮ್ಮ ಮನೆಯಿಂದ ಆಚೆಗೆ ತಳ್ಳಿಬಿಡು. ಹುಡುಗ ಹೇಳ್ತಾನೆ, ಅಮ್ಮ ಅಮ್ಮ ಏನಪ್ಪ ನನ್ನನ್ನ ಎಲ್ಲಿಯಾದರೂ ಕಳಿಸಮ್ಮ, ನಾನು ಭಿಕ್ಷೆ ಬೇಟೆಯಾದರೂ ನಾನು ಹೊಟ್ಟೆ ಹೊಡಿತೇನೆ, ಕಳಿಸುತ್ತಾಯಿ ಎಂದರೆ ಮಹಾತಾಯಿ ಹೇಳ್ತಾರೆ, ಅಣ್ಣ ಅನ್ನದಾತರಾದ ನೀವೇ ಈ ರೀತಿಯಾಗಿ ಮಾಡಿದರೆ ನಮ್ಮಂತಹ ಪಾಪಿಗಳ ಪಾಡೇನಾಗಬೇಕು, ಯೋಚನೆಯನ್ನು ಮಾಡಿ ಎಂದರೆ ದಂಡಪಾಲ ಹೇಳಿದ. ದಾಸಿ, ನಿತ್ಯವೂ ನಿನ್ನ ಮಗನಿಗೆ ಅರ್ಧ ಪಾವಕ್ಕೆ ಅನ್ನವನ್ನು ಹಾಕುತ್ತಾ ಬಂದರೆ ವರ್ಷಕ್ಕೆ ಎಷ್ಟು ಸೇರು ಅಕ್ಕಿಗಳಾಗುತ್ತೆ, ಬಿಟ್ಟಿ ಅನ್ನವನ್ನು ಹಾಕುವುದಕ್ಕೆ ನಮಗೇನು ಗ್ರಹಚಾರವೇನೆ, ತೋರಿಸು ನಿನ್ನ ಮಗನನ್ನ ಆಚೆಗೆ. ತಾಯಿಯು ಕಸದ ತಕ್ಕಿಯನ್ನು ತಲೆಯ ಮೇಲೆ ಹೊತ್ತು ಮಗನನ್ನ ಕಂಕಳಲ್ಲಿ ಹೊತ್ತು ಪುರದ ಬೀದಿಯಲ್ಲಿ ಮಾರಾಟ ಮಾಡುವುದಕ್ಕೋಸ್ಕರವಾಗಿ ಬರ್ತಾ ಇದ್ದಾರೆ. ಪುರದ ಬೀದಿಯಲ್ಲಿ, ಸೌರಾಷ್ಟ್ರ ನಗರದ ಪುರದ ಬೀದಿಯಲ್ಲಿ ನಿಂತು ಕೂಗಿ ಹೇಳ್ತಾ ಇದ್ದಾರಂತೆ, ಅಣ್ಣ ಅಮ್ಮ ಅಕ್ಕರ ತಂಗಿ ತಾಯಿರಲಿಲ್ಲ, ಅಮ್ಮ ನನ್ನ ಮಗನನ್ನು ಮಾರಾಟ ಮಾಡ್ತೇನೆ, ನೀವು ಯಾರಾದ್ರೂ ಕೊಂಡುಕೊಳ್ಳಿ. ಅಡೆದ ಮಗನ ಮಾರುವೆನಲ್ಲ ಕೊಂಡುಕೊಳ್ಳಮ್ಮ, ನನ್ನ ಮಗನ ಮಾರುವೆನಲ್ಲ ಕೊಂಡುಕೊಳ್ಳಿರಮ್ಮ. ನೀವು ಹೇಳಿದ ಕೆಲಸವನ್ನ ಮಾಡುವ ನೀವರನ್ನ, ನೀವು ಹೇಳಿದ ಕೆಲಸವನ್ನ ಮಾಡುವ ನೀವರಮ್ಮ. ಆ ಪುರದ
ಸಂದರ್ಭದಲ್ಲಿ ಒಬ್ಬ ವೃದ್ಧ ಹೇಳ್ತಾನಂತೆ, ಈ ಮಗುವನ್ನು ಕೊಂಡ್ಕೋಬೇಡಪ್ಪ, ಯಾಕೆಂದ್ರೆ ತಾಯಿ ಮಕ್ಕಳುಗಳನ್ನ ದೂರ ಮಾಡಿದಂತಹ ಪಾಪ ನಿಮಗೆ ಬರುತ್ತೆ. ಅಯ್ಯೋ ಪರಮಾತ್ಮ, ಇವರಾಗಿ ಮುಂದೆ ಹೋಗುತ್ತಿರುವಾಗ ಒಬ್ಬ ಮಡಿವಾಳ ಶೆಟ್ಟಿ ಕತ್ತೆಗಳನ್ನು ಬಿಟ್ಟುಕೊಂಡು ರಸ್ತೆಯ ಬದಿಯಲ್ಲಿ ಮೇಯಿಸ್ತಾ ಇದ್ದ. ಅಮ್ಮ, ಈ ರೀತಿ ಶೋಕಪೂರಿತರಾಗಿ ಹೋಗುವುದಕ್ಕೆ ಕಾರಣವೇನಮ್ಮ? ಕಾರಣವೇನೂ ಇಲ್ಲ. ನಾನು ನನ್ನ ಮಗನನ್ನು ಮಾರಾಟ ಮಾಡಲು ಹೊಂದಿರುವೆನು, ನಿಮಗೇನಾದರೂ ಬೇಕಾಗಿದ್ದರೆ ಕೊಂಡುಕೊಳ್ಳಿ. ಅಮ್ಮ, ನಾವು ಮಡಿವಾಳರು, ಈ ಊರಿನ ಅನ್ನ, ಈ ಊರಿನ ಬಟ್ಟೆ ಎಲ್ಲವೂ ನಮ್ಮದೇ. ನಿನ್ನ ಮಗನಿಗೆ ಅನ್ನ ಬಟ್ಟೆಯ ಕೊರತವಿಲ್ಲ. ಆದ್ರೆ ಈಗ ನಮ್ಮ ಮನೆಯಲ್ಲಿ ಕತ್ತೆಗಳನ್ನು ಕಾಯ್ದುಕೊಂಡು ಇರ್ತಾನಮ್ಮ. ತಾಯಿ ತನ್ನ ಮಗನನ್ನು ಕೇಳ್ತಾರೆ, ಇರ್ತೀಯಪ್ಪ? ಇರ್ತೇನೆ ತಾಯಿ, ಕೂಲಿ ಮಾಡಿ ತಿನ್ನುವುದರಲ್ಲಿ ತಪ್ಪೇನಿಲ್ಲವಲ್ಲ, ಹಾಗೆ ಆಗಲಮ್ಮ ಎಂಬುದಾಗಿ ಹೇಳಿ ಇವರಿಗೆ ತನ್ನ ಮಗನಿಗೆ ಕಳುಹಿಸುವಾಗ ಎರಡು ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ಮಕ್ಕಳಿಗೆ ಇವತ್ತು ಕೂಡ ತಂದೆ ತಾಯಿಗಳು ಒಳ್ಳೆ ಮಾತುಗಳನ್ನ, ಬುದ್ಧಿ ಮಾತುಗಳನ್ನ, ಸಂಪ್ರದಾಯಗಳನ್ನ ಹೇಳ್ಕೊಡ್ಬೇಕು. ಕಂದ, ಕೈಲತನವನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಅನ್ನ ಹಾಕಿದವರಿಗೆ ಅನ್ಯಾಯವನ್ನು ಮಾಡಬೇಡ, ನಡು ಎತ್ತರದಲ್ಲಿ ನಿಂತು ಅನ್ಯರನ್ನು ನೋಡಿದಗಬೇಡ, ಸತ್ಯಕ್ಕೆ ಚ್ಯುತಿ ಇಲ್ಲ, ಸದಾಕಾಲದಲ್ಲಿ ಹರಿಸ್ಮರಣೆಯನ್ನು ಮಾಡುತ್ತಿರು. ಯಾರಾದರೂ ಹಿರಿಯರು ಬಂದರೆ ಅವರ ಪಾದಕ್ಕೆ ನಮಸ್ಕಾರವನ್ನು ಮಾಡು, ಕೈಲಾದ ಸೇವೆಯನ್ನು ಮಾಡಕಂದ ಎಂಬುದಾಗಿ ಹೇಳಿದರು. ಹಾಗೆ ಆಗಲಿ ಎಂಬುದಾಗಿ ತನ್ನ ಮಗನ ಬುದ್ಧಿ ಮಾತುಗಳನ್ನು ಹೇಳಿದ ಕ್ಷಣದಲ್ಲಿ ತನ್ನ ಮಗನ ಮಡಿವಾಳ ಶೆಟ್ಟಿಯ ಮನೆಗೆ ಬಂದು ಮಹಾತಾಯಿ ಕುಟೀರವನ್ನು ಸೇರಿಕೊಂಡಿದ್ದಾರೆ. ಇಲ್ಲಿ ಗೊರವನಾಗಿರ್ತಕ್ಕಂಥವನು ಪಂಚಾಮೃತ ಕೊಡಿಸಿ ಪಂಚಾಮೃತ ಕೊಡಿಸಿ. ಆಗ ಗೊರವನಾಗಿರ್ತಕ್ಕಂಥವನು ಸ್ಪೂನ್ ಹಾಕಿ ಬಾಳೆ ಎಲೆ ಕೊಡಿ, ಬಾಳೆ ಎಲೆಯಿಂದ ಎಲ್ಲಿದ್ರೆ ಕೈಗಳಿಗೆ. ಆಗ ಮಹಾತಾಯಿ ತನ್ನ ಮಗನನ್ನು ಬಿಟ್ಟು ಬಂದ ಮೇಲೆ ಗೊರವನಾಗಿರ್ತಕ್ಕಂತಹ ಅವನು ಕೇರಿಗಳಲ್ಲಿ ಬೀದಿಗಳಲ್ಲಿ ಅಲಿಯುತ್ತಾ ಬೇಡ್ತಾ ಇದ್ದಾರಂತೆ, ಅಮ್ಮ ತಾಯಿ, ಹಲವರ ಮುಂದೆ ಅಂಗಲಾಚಿ, ಕೆಲವರ ಎಲ್ಲೇ ಕೈ ಚಾಚಿ, ಹಿರಿದರು ಯಾರು ಕೊಡಲಿಲ್ಲ, ಹಿರಿಯಲು ಕಾಲ ಉಳಿಯಲಿಲ್ಲ, ಹಿರಿದರು ಯಾರು ಕೊಡಲಿಲ್ಲ, ಹಿರಿದರು ಕಾಲ ಉಳಿಯಲಿಲ್ಲ. ಅಮ್ಮ ಸತಿಯೇ ತಾಯೇ ಅಮ್ಮ, ಉಪವಾಸವೆಂದು ಸರ್ವಸದೇವ ಆತ್ಮಗೌರವ ಅಳಿಯಿತು ತಾಯೇ. ಉಪವಾಸವೆಂದು ಸರ್ವಸದೇವ ಆತ್ಮಗೌರವ ಅಳಿಯಿತು ತಾಯೇ. ಅಯೋಗ್ಯನೆಲ್ಲರೂ ಅಳಿದರು ಸರಿಯೇ, ಸಾಧಿಸಬೇಕು ಹೇಸಿಗೆ ಬದುಕ, ಸಾಧಿಸಬೇಕು ಹೇಸಿಗೆ ಬದುಕ. ಅಮ್ಮ ತಾಯೇ ಅಮ್ಮ, ಅಮ್ಮ ಭವತಿ ವಿಚಾರಿಸಿದ್ದಾನೆ. ಅಮ್ಮ, ಯಾರಾದರೂ ಒಂದು ಕೊಟ್ಟು ಅನ್ನವನ್ನು ಕೊಡಿ ಎಂಬುದಾಗಿ ಪೂರ್ವ ಬೀದಿಯಲ್ಲಿ ಹೇಳ್ತಾ ಇದ್ದಾರೆ. ಬೀದಿಯಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ, ಅಯ್ಯೋ ನೆನ್ನೆ ದಿನ ಹಬ್ಬ ಇತ್ತು, ಬಂದಿದ್ರೆ ಚೆನ್ನಾಗಿತ್ತು, ಹೊಟ್ಟೆ ತುಂಬಾ ಊಟ ಕೆಡ್ತಾ ಇದ್ದ, ಕೈಯೆಲ್ಲ ಎಂದಿರಾಗಿದೆ, ನಾಳೆ ಬರಪ್ಪ ಅಂತ ಹೇಳ್ತಾರೆ. ಇಕ್ಕಲಾರದ ಕೈ ಎಂದರು. ನಡೆಯುವ ಕಾಲದಲ್ಲಿ ದಾನ ಧರ್ಮವನ್ನು ಮಾಡಬೇಕು. ನಡೆಯಾಲ ತಪ್ಪಿದ ಮೇಲೆ ನಿಮ್ಮಿಂದ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಆಗ ಮುಂದೆ ಬಂದರೆ ಮಹಾತಾಯಿ ಗುಡಿಸಿನ ಹತ್ತಿರಕ್ಕೆ ಬಂದಿದ್ದಾರೆ. ಭವತಿ ಭಿಕ್ಷಾಂದೇಹಿ ಎಂಬುದಾಗಿ ಕೇಳಿದರೆ ಒಳಗಡೆ ಇರ್ತಕ್ಕಂಥ ಅನ್ನವನ್ನು ತಂದು ಕೊಡ್ತಾ ಇದ್ದಾರೆ ದಾಸಿ. ಕಾರಣ, ಮಗನು ತನ್ನಿಂದ ದೂರವಾದ ಮೇಲೆ ಈ ಅನ್ನ ಆಹಾರ ಇಲ್ಲಿ ಯಾರಿಗೂ ಬೇಕು ಎಂಬುದಾಗಿ ಶೋಕಪೂರಿತರಾಗಿದೆ.
ಅನ್ನವನ್ನು ತಂದು ತಟ್ಟೆಯಲ್ಲಿ ಹಾಕಿದ ತಕ್ಷಣವೇ, ಅಮ್ಮ ಈ ಅನ್ನವನ್ನು ಕೊಟ್ಟು ನನಗೆ ಪುಣ್ಯವನ್ನು ಮಾಡಿದೆ ತಾಯಿ, ನಿನ್ನ ಈ ದಾನವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ಈ ಅನ್ನವನ್ನು ಇಲ್ಲಿಯೇ ಊಟ ಮಾಡ್ತೇನೆ, ಸ್ವಲ್ಪ ನೀರನ್ನು ಹಾಕಿ ಎಂಬುದಾಗಿ ಕೇಳಿದರು. ನೀರನ್ನು ತರಲು ಮಹಾತಾಯಿ ಒಳಗೆ ಹೋಗಿದ್ದಾರೆ. ಅಲ್ಲಿಂದ ಬಂದು ನೋಡುವಷ್ಟರಲ್ಲಿ ದಂಡಪಾಲ ಇವನ ಅನ್ನವೆಲ್ಲ ಚೆಲ್ಲಾಡುವಂತೆ, ತಟ್ಟೆ ಕೆಳಗೆ ಬೀಳುವಂತೆ ಹೊಡೆದಿದ್ದಾನೆ. ಅನ್ನವೆಲ್ಲವೂ ಮಣ್ಣಾಗಿ ಹೋಗಿದೆ. ಅನ್ನ 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 ಎಂದ. ಆತ ಹೇಳಿದ, ನಿನಗೇನು ಬಂದಿದೆಯೋ ದಾಂಡಿ, ನಿನ್ನನ್ನು ಸೀಳಿದರೆ 4 ಮಂದಿ ಆಗುತ್ತಿರುವೆ, ಎಲ್ಲಿಯಾದ್ರೂ ಕೂಲಿ ಮಾಡಿ ಹೊಟ್ಟವರಿಗೆ ಬಾರದೇನೋ ಬಾ ಎಂಬುದಾಗಿ ತಂದೆ ಹತ್ತಿರ ಗೆಳತಂದು ಹೇಳ್ತಾನೆ. ಅಪ್ಪಾಜಿ ದಾಸಿಗೆ ಕೊಟ್ಟಿರುವ ಅನ್ನವನ್ನೆಲ್ಲಾಗಿ ಕಿತ್ತ ತಿಳಿಸಿದ್ದಾನೆ, ಇವನಿಗೆ ತಕ್ಕ ಶಾಸ್ತ್ರೆಯನ್ನು ಮಾಡಬೇಕು. ಏನೋ ಎಲ್ಲಿಯಾದ್ರೂ ಕೂಲಿ ಮಾಡಿ ಹೊಟ್ಟವರಿಗೆ ಬಾರದೇನೋ? ಸ್ವಾಮಿ, ನನ್ನನ್ನು ಯಾರು ಕೂಲಿಗೆ ಕರೆಯುತ್ತಿಲ್ಲ, ದಯವಿಟ್ಟು ನೀವಾದ್ರೂ ಕೂಲಿ ಕೆಲಸವನ್ನು ಕೊಡಿ, ನಾನೇ ಕೆಲಸವನ್ನು ಮಾಡ್ತೇನೆ. ದಂಡಪಾಲ, ಅಪ್ಪಾಜಿ ನಾವು ಇವರಿಗೆ ಬಾಳೆ ತೋಟದಲ್ಲಿ ಕೆಲಸವನ್ನು ನೇಮಿಸಬಹುದು ಅಪ್ಪಾಜಿ, ಆದರೆ ನಮ್ಮ ಬಾಳೆ ತೋಟದಲ್ಲಿ ಏನಾದರೂ ಕಳ್ಳತನವಾದರೆ ಕಳ್ಳತನದ ತಪ್ಪಿಗೆ ಈತ ಏನನ್ನು ಕೊಡ್ತಾನೆ? ಹೌದು, ನಮ್ಮ ಬಾಳೆ ತೋಟದಲ್ಲಿ ಕಳ್ಳತನವಾದರೆ ಕಳ್ಳತನದ ತಪ್ಪಿಗೆ ಏನನ್ನು ಕೊಡುವೆಯೋ? ಸ್ವಾಮಿ, ನಿರಸ್ತರವಾಗಿರುವ ನಾನು ಏನನ್ನು ಕೊಡಲಿ? ಇದು ನಿಮ್ಮ ಬಾಳೆ ತೋಟದಲ್ಲಿ ಏನಾದರೂ ಕಳ್ಳತನವಾದರೆ ಕಳ್ಳತನ ಮಾಡಿದವರ ಕೈಗಳನ್ನು ಕತ್ತರಿಸಿ ನಿಮ್ಮ ಪಾದಗಳಿಗೆ ಅರ್ಪಿಸುತ್ತೇನೆ. ಆ ಕಳ್ಳನ ಏನಾದರೂ ಸಿಗದೆ ಹೋದರೆ ನನ್ನ ಕೈಗಳನ್ನೇ ಕತ್ತರಿಸಿಕೊಳ್ಳಬಹುದು ಎಂಬುದಾಗಿ ಕರೆಯನ್ನು ಬರೆದುಕೊಟ್ಟಿದ್ದಾನೆ. ಅಂತೆಯೇ ಮಹಾನುಭಾವರಾಗಿರ್ತಕ್ಕಂತಹ ಗೊರವ ತೋಟದಲ್ಲಿ ಕೆಲಸವನ್ನು ಮಾಡ್ತಾ ಶಿವಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಈ ಹಾಡನ್ನ ನಮ್ಮ ಫಿಟಿಲ್ ಮಾಸ್ಟರ್ ಶ್ರೀ ಬ್ರಹ್ಮಚಾರ ಸರ್ ಅವರು ಶಂಕರ ನಾದ ಶರೀರ ಹಾಡನ್ನು ತುಂಬಾ ಚೆನ್ನಾಗಿ ಹಾಡ್ತಾರೆ. ಒಂದು ಸಾರಿ ಅವ್ರ ಬಾಯಿನ ನಾವು ಇಲ್ಲಿ ಕೇಳಿ. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ
ಶಿವಸಲಿಂಗಲ ಶಂಕರ ಪಾದಗಿರಿರ ಪರ ವೇದ ವಿಹಾರ ಸರ ಜೀವೇಶ್ವರ ಶಂಕರ बोलो मोरी से कदा बोलो तेरी दिल न बोलो पा बोलो मेरी के मेरे बोलो मोरी से कदा बोलो तेरी दिल न बोलो पा बोलो बोलो मैं बोलो धारी धारी ना नालो तेरी दिल न बोलो पा बोलो बोलो मैं बोलो धारी धारी ना नालो ಕಥಾಭಾಗದಲ್ಲಿ ಯಾವ ಮಹಾನುಭಾವರಾಗಿರ್ತಕ್ಕಂತಹ ಗೊರವರಾಗಿರ್ತಕ್ಕಂಥವರು ತೋಟವನ್ನು ಕಾಯ್ತಾ ಇದ್ದಾರೆ. ಮಡಿವಾಳಿ ಶೆಟ್ಟಿಯ ಮನೆಯಲ್ಲಿದ್ದಂತಹ ಹುಡುಗ ಕತ್ತೆಗಳನ್ನು ಬಿಟ್ಟುಕೊಂಡು ಅದೇ ಜೋಯಿಸರ ತೋಟದ ಹತ್ತಿರಕ್ಕೆ ಬಂದಿದ್ದಾರೆ. ಕಲಿಪರೀಕ್ಷರ ಹುಡುಗ ಇವರನ್ನು ಏನೇ ಮಾಡಿದರೂ ಸತ್ಯಭ್ರಷ್ಟರನ್ನಾಗಿ ಮಾಡಲು ಸಾಧ್ಯವಾಗಲಿಲ್ಲ. ಇರಲಿ, ಪುಟ್ಟದಾದಂತಹ ಮಗುವನ್ನ ಕೂಡ ಪರೀಕ್ಷೆ ಮಾಡಿಕೊಂಡು ಬರೋಣ, ಮುಂದೆ ಏನಾಗ್ತದೆಯೋ ನೋಡೋಣ ಎಂಬುದಾಗಿ ಆ ಚತುರ ಬಾಲಕ ಕತ್ತೆಗಳನ್ನು ಬಿಟ್ಟುಕೊಂಡಿರ್ತಕ್ಕಂತಹ ಸ್ಥಳಕ್ಕೆ ಬಂದಿದ್ದಾರೆ. ಕಂದ, ನಾನು ಬಿಂಬಾದೂರದಿಂದ ಬಂದಿರುವೆನು, ಆದರೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಇಲ್ಲೆಲ್ಲಾದ್ರೂ ಸಿಹಿ ನೀರಿನ ಬಾವಿಯನ್ನು ತೋರಿಸುವೆ ಆತ್ಮಾರ. ಸ್ವಾಮಿ, ಅದೋ ನೋಡಿ, ಅಲ್ಲಿ ಕಾಣುವ ಬಾಳೆ ತೋಟವೇ ಬ್ರಾಹ್ಮಣರ ತೋಟ. ಅಲ್ಲಿ ಹೋದರೆ ತಮಗೆ ಇಷ್ಟವಾದ ನೀರನ್ನು ಕುಡಿಯಬಹುದು ಸ್ವಾಮಿ. ಅಯ್ಯೋ ಕಂದ, ನನಗೆ ಅಲ್ಲಿವರೆಗೂ ನಡ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ, ಹೇಗಾದ್ರೂ ಮಾಡಿ ನಮ್ಮನಲ್ಲಿ ಕರ್ಕೊಂಡು ಬಾರಪ್ಪ. ನೇರವಾಗಿ ಕರೆದುಕೊಂಡು ಬಂದಿದ್ದಾರೆ. ಕರೆದುಕೊಂಡು ಬಂದು ಆ ಹುಡುಗ ನೀರಿನ ತೋಟವನ್ನು ತೋರಿಸಿದ. ತೋಟವನ್ನು ತೋರಿಸಿ ನೀರಿರುವ ಕೈಯಾಡಿಗೆ ಕಲಿಪುರುಷ ಕೆಳಗಿಳಿದ. ನೀರನ್ನು ಕುಡಿಯುವಂತೆ ನಟನೆಯನ್ನು ಮಾಡಿ ಬೇಲಿಗೆ ಎದ್ದು ಬಂದು ಹೇಳ್ತಿದ್ದಾರಂತೆ, ಕಂದ, ಈ ತೋಟವನ್ನು ಕುಮಾರ ಎಷ್ಟು ಚೆನ್ನಾಗಿದೆ, ಹೇಗಿದೆ ತಾತ? ಆಲವೇಲದ ಮರವೋ ತೆಂಗಾಟಿ ಕೆಳಗಣವೋ ಆಲವೇಲದ ಮರವೋ ತೆಂಗಾಟಿ ಕೆಳಗಣವೋ ನೋಡಯ್ಯ ಎಲೆ ಬಾಳ ತೋಟದ ವೈಪುರಿಯ
ನೋಡು ಎಷ್ಟು ಚೆನ್ನಾಗಿದೆ. ಆಲದ ಹಣ್ಣುಗಳು, ಬೇಲದ ಹಣ್ಣುಗಳು, ಮಾವಿನ ಹಣ್ಣುಗಳು, ಕಿತ್ತಳೆ ಹಣ್ಣುಗಳು, ಸೇಬಿನ ಹಣ್ಣುಗಳು, ದ್ರಾಕ್ಷಿ ಹಣ್ಣುಗಳು ತುಂಬಿ ತುಳುಕಾಡುತ್ತಿರುವುದು. ಕಂದ, ನೀನು ಹಸಿದಿರುವೆ, ನಾನು ಹಸಿದಿರುವೆ. ಹಸಿವಿಗಾಗಿ ಕಿತ್ತು ತಿಂದರೆ ಯಾವ ದೋಷವೂ ಬರುವುದಿಲ್ಲ. ಇಲ್ಲಿ ಆ ಬಾಳೆಯ ಕೊನೆಯಲ್ಲಿ 2 ಚಿಪ್ಪ ಹಣ್ಣುಗಳನ್ನು ಕಿತ್ತುತ್ತಾ ವೃದ್ಧನನ್ನು ನೋಡಿ ಬಾಲಕ ಹೇಳ್ತಾರಂತೆ, ತಾತ, ಕಳ್ಳತನವನ್ನು ಮಾಡಬಾರದು ಎಂಬುದಾಗಿ ಹೇಳುವಂತಹ ವಯಸ್ಸಿನಲ್ಲಿ ಕಳ್ಳತನವನ್ನು ಮಾಡು ಎಂಬುದಾಗಿ ಹೇಳ್ತೀರಾ? ನಿಮ್ಮಂತಹ ಅವರ ಸಹವಾಸವನ್ನೇ ಮಾಡಬಾರದು ಎಂಬುದಾಗಿ ಚತುರ ಬಾಲಕ ಓಡಿ ಹೋಗ್ತಿದ್ದಾನೆ. ಆಗ ಕಲಿಪುರುಷ ಹಣ್ಣುಗಳನ್ನು ಕಿತ್ತು ಆ ಹುಡುಗನ ಕಂಬಳಿಗೆ ಇಟ್ಟು, ನಿನ್ನ ತಂದೆಯ ಕೈಯಿಂದಲೇ ಕೈಗಳನ್ನು ಕತ್ತರಿಸುವಂತೆ ಮಾಡುತ್ತೇನೆ ಎಂಬುದಾಗಿ ಶಪಥಗೈದು ಅಲ್ಲಿಂದ ಹೊರಟಿದ್ದಾರೆ. ಆಗ ತೋಟವನ್ನೆಲ್ಲ ನೋಡಿಕೊಂಡಂತಹ ಗುರವ ಆಗ ತಾನೇ ಬಾಳೆಯ ಬಳಿಯಿಂದ ಹಣ್ಣುಗಳಿಂದ ನಿಂತಿದ್ದರಿಂದ ಹನಿ ಹನಿಯಾಗಿ ಭೂಮಿಯ ಮೇಲೆ ಹನಿಗಳು ಬೀಳುತ್ತಿತ್ತು. ಯಾರಿರಬಹುದು ಈ ಬಾಳೆಯ ಮನೆಯಲ್ಲಿ 2 ಚಿಪ್ಪ ಹಣ್ಣುಗಳನ್ನು ಕಿತ್ತಿದ್ದಾರಲ್ಲ ಎಂಬುದಾಗಿ ಭಾವಿಸಿ ದನ ಕಾಯುವ ಹುಡುಗರನ್ನು ಕೇಳಿದರೆ ಆ ಹುಡುಗರು ಹೇಳ್ತಾರಂತೆ, ಸ್ವಾಮಿ, ನಾವ್ಯಾರು ಅದರೊಳಗಡೆ ಹೋದವರಲ್ಲ. ಕತ್ತೆಗಳನ್ನು ಕಾಯ್ತಕ್ಕಂತಹ ಮುದ್ದ ಬಾಲಕ ಅವರನ್ನು ಕರೆದುಕೊಂಡು ಹೋಗಿದ್ರು. ಅದರ ಮೇಲೆ ನಮ್ಗೇನು ಗೊತ್ತಿಲ್ಲ. ಈಗ ಹುಡುಗ ಹೇಳಿದ್ದಾನೆ, ಸ್ವಾಮಿ, ಅದೋ ನೋಡಿ ಅಲ್ಲಿ ಕಾಣುವಂತಹ ಮರದ ಕೆಳಗೆ ಮಲಗಿದ್ದಾನೆ. ಮರದ ಹತ್ತಿರಕ್ಕೆ ಬಂದಿದ್ದಾರೆ. ಬಂದು ಕೇಳಿದರಂತೆ, ಅಯ್ಯ, ನಮ್ಮ ಬಾಳೆ ತೋಟದಲ್ಲಿ ಕಳ್ಳತನವಾಗಿದೆ, ನೀನೇನಾದ್ರೂ ಬಾಳೆಹಣ್ಣುಗಳನ್ನ ತೆಗೆದುಕೊಂಡೆಯ? ಇಲ್ಲ ಸ್ವಾಮಿ, ಸತ್ಯವಾಗಿಯೂ ನಾನು ಕಾಣೆ. ನನ್ನ ಹೆತ್ತ ತಾಯಿಯ ಪಾದರಾಣೆಯಾಗಿಯೂ ಕಾಣೆ ಎಂಬುದಾಗಿ ಹೇಳಿದರೂ ಕೂಡ ಕೇಳಲಿಲ್ಲ. ಬಾ, ನಿನ್ನ ಕೈಗಳನ್ನ ಈಗಲೇ ಕತ್ತರಿಸಿ ಬಿಡುತ್ತೇನೆ ಎಂಬುದಾಗಿ ಹುಡುಗನನ್ನ ಬಾಳೆಯ ತೋಟಕ್ಕೆ ಎಳೆದುಕೊಂಡು ಬಂದಿದ್ದಾರೆ. ಆ ಹುಡುಗನ ಕೈಗಳನ್ನ ಇಟ್ಟಾದ ಮೇಲೆ ಹುಡುಗ, ಅಯ್ಯೋ ಸ್ವಾಮಿ, ಸತ್ಯವಾಗಿಯೂ ನಾವು ಕಾಣಲಿಲ್ಲ, ಸತ್ಯವಾಗಿಯೂ ನಮಗೆ ಅದರ ಅರಿವಿಲ್ಲ. ಇಲ್ಲ ಸ್ವಾಮಿ, ನಮಗೇನು ಗೊತ್ತಿಲ್ಲ ಅಂದರೂ ಕೂಡ ಕೇಳಲಿಲ್ಲ. ನನ್ನ ಒಡೆಯರಿಗೆ ಕೊಟ್ಟ ವಾಗ್ದಾನದಂತೆ ನಿನ್ನ ಕೈಗಳನ್ನ ಕತ್ತರಿಸಲು ನನ್ನ ಮನಸ್ಸು ಹೇಳುತ್ತಿದೆ. ಬಾ ಎಂಬುದಾಗಿ ಹುಡುಗನ ಕೈಗಳನ್ನ ಹತ್ಯೆಯ ಕೊರಡೆಯ ಮೇಲೆ ಇಟ್ಟಿದ್ದಾರೆ. ಕಟಾರಿಯನ್ನು ಮೇಲೆ ಎತ್ತಿದ್ದಾರೆ. ಎತ್ತಿರುವ ಕಟಾರಿಯಿಂದ ಹುಡುಗನ ಕೈಯನ್ನು ಒಂದೇ ಏಟಿಗೆ ಕತ್ತರಿಸಿದರು. ಅಯ್ಯೋ ಅಮ್ಮ, ಅಯ್ಯೋ ಶನಿದೇವ ಮಹಾದೇವ ಕರುಣಾಸಾಗರ ಕಡಿದರೋ ಕೈಗಳ Allah
ಬಾಲಕ ಓಡಿ ಹೋಗಿ ಒಂದು ಮುಳ್ಳಿನ ಮೊತ್ತದ ತಲೆಯೊಳಗೆ ಧಮ್ಮನೆ ಬಿದ್ದಿದ್ದಾನೆ. ಇಲ್ಲಿ ಮಹಾನುಭಾವರಾಗಿರ್ತಕ್ಕಂತಹ ಸತ್ಯವ್ರತ ಮಹಾರಾಜರು ಯೋಚನೆಯನ್ನು ಮಾಡ್ತಾರೆ. ಪ್ರಜಾ ರಕ್ಷಕನಾಗಿದ್ದ ನಾನೆಂದು ಪ್ರಜಾ ಶಿಕ್ಷಕನಾಗಿ ಹೋದನೆ. ಈಗ ಅನ್ಯಾಯವಾಗಿ ಅವರ ತಂದೆಯೋ ತಾಯಿಯೋ ಯಾರಾದರೂ ಒಂದು ನನ್ನ ಮಗನ ಕೈಗಳನ್ನ ನೀನು ಏಕೆ ಕತ್ತರಿಸಿದೆ ಎಂದು ಕೇಳಿದರೆ ನಾನೇನು ಹೇಳಬೇಕು? ಅದೇ ವೇಳೆಗೆ ಸರಿಯಾಗಿ ಕತ್ತೆಗಳನ್ನು ಬಿಟ್ಟುಕೊಂಡಿದ್ದಂತಹ ಯಾವ ಮಡಿವಾಳ ಶೆಟ್ಟಿ ನೋಡಿದ ಕತ್ತೆಗಳೆಲ್ಲವೂ ದೋಯಿಸರ ತೋಟದ ಹತ್ತಿರಕ್ಕೆ ಹೋಗಿದ್ದವು. ಈ ಕತ್ತೆಗಳೇನಾದ್ರೂ ತೋಟದ ಒಳಗಡೆ ಹೋಗಿದ್ದರೆ ಸುಮ್ಮನೆ ಬಿಡ್ತಾ ಇದ್ದಾರೆ ನಮ್ಮನ್ನ ಅಂತ ಹೇಳಿ ಆ ಚತುರ ಬಾಲಕನ ತಾಯಿಯ ಹತ್ತಿರಕ್ಕೆ ಬಂದಿದ್ದಾರೆ. ತಾಯಿ ಹತ್ತಿರಕ್ಕೆ ಬಂದು ಕೇಳ್ತಾ ಇದ್ದಾರಂತೆ, ಅಮ್ಮ ನಿನ್ನ ಮಗ ಕತ್ತೆಗಳನ್ನು ಬಿಟ್ಟುಕೊಂಡಿದ್ದ, ಈಗ ಕತ್ತೆಗಳನ್ನು ಬಿಟ್ಟು ಎಲ್ಲಿಯೂ ಹೋಗಿದ್ದಾನೆ, ಎಲ್ಲಿರುವಮ್ಮ ನಿನ್ನ ಕಂದ? ಅರಿವಿಲ್ಲ ಸ್ವಾಮಿ, ಕಳುಹಿಸಿದ ಅಂದಿನ ನನ್ನ ಕಂದ ಇದುವರೆಗೂ ನಮ್ಮ ಮನೆಗೆ ಬಂದಿಲ್ಲ. ನೀವೇನಾದರೂ ನೋಡಿದಿರ ಸ್ವಾಮಿ? ನೋಡಮ್ಮ, ನಿನ್ನ ಮಗನನ್ನ ಮಡಿವಾಳ ಶೆಟ್ಟಿಯ ಮನೆಯಲ್ಲಿ ಬಿಟ್ಟಿದ್ದು ನನಗೆ ಜ್ಞಾಪಕವಿದೆ. ಆದರೆ ಮಡಿವಾಳ ಶೆಟ್ಟಿಯ ಮನೆಯಲ್ಲಿ ಈಗ ನಿನ್ನ ಮಗ ಇಲ್ಲ. ನಿನ್ನ ಮಗ ಎಲ್ಲಿ ಹೋಗಿದ್ದಾನೋ ನನಗೆ ತಿಳಿಯುವುದು. ಬೇಕಾಗಿದ್ದರೆ ನನ್ನ ಮಗ ಏನಾದರೂ ಬೇಕಾಗಿದ್ದರೆ ನೀನು ಈಗಲೇ ಹೋಗಿ ನಿನ್ನ ಮಗನನ್ನ ಹುಡುಕಿಕೋ ಎಂಬುದಾಗಿ ಹೇಳ್ತಾರೆ. ಆಗ ಮಹಾತಾಯಿ ಒಡೆಯರ ಮನೆಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂತಹ ಮಹಾತಾಯಿ ಒಡೆಯರನ್ನು ಕೇಳಿದಂತೆ, ಸ್ವಾಮಿ ನನ್ನ ಮಗ ಎಲ್ಲೂ ಹೋಗಿದ್ದಾಗುತ್ತೆ, ನನ್ನ ಮಗನನ್ನು ಹುಡುಕಿಕೊಂಡು ಬರ್ತೇನೆ, ಕಳಿಸಿಕೊಡಿ ಸ್ವಾಮಿ. ಒಡೆಯರು ಹೇಳಿದ್ರು, ನಿನ್ನ ಮಗ ಏನು ರಾಜನ ಮಗ ಅಲ್ಲ ಕಣೆ, ಎಲ್ಲೋ ಬಿದ್ದಿರ್ತಾನೆ, ಬೀದಿ ಬಿಕಾರಿ, ಹಸಿರಾದ ಮೇಲೆ ಬರ್ತಾನೆ, ಹೋಗು ನಿನ್ನ ಕೆಲಸವನ್ನು ಮಾಡು. ಹಂಗೂ ಒಂದು ವೇಳೆ ಏನಾದರೂ ನಿನ್ನ ಮಗನನ್ನು ನೋಡಬೇಕು ಎಂಬ ಆಸೆ ಇದ್ದರೆ ಮಲಗುವ ವೇಳೆಯಲ್ಲಿ 1 ಗಂಟೆ ಅವಕಾಶವನ್ನು ಕೊಟ್ಟಿದ್ದೇವಲ್ಲ, ಆಗಬೇಕಾದ್ರೆ ಹೋಗಿ ನೋಡಿಕೊಂಡು ಬಾ. ತಾಯಿ ಬಹಳ ಬೇಗನೆ ಕೆಲಸವನ್ನು ಮಾಡಿ ನಿಶರಾತ್ರಿ 3 ಗಂಟೆಯ ವೇಳೆಯಲ್ಲಿ ಮಹಾತಾಯಿ ತನ್ನ ಮಗನನ್ನು ಹುಡುಕೊಂಡು ಬರ್ತಾ ಇದ್ದಾರೆ. ಘೋರಾಂತವಾದಂತಹ ದಟ್ಟ ಅಡವಿಯಲ್ಲಿ ನಿಂತು ಹೋಗ್ತಾ ಇದ್ದಾರಂತೆ. ಕಲ್ದ ಬಾಲ ನಿನ್ನ ತಾಯಿ ನಾನೇನಯ, ಈ ಜೀವ ನಿನಗೆ
ನೀನಿಲ್ಲದೆ ನಾನಿರಲಾರೆ ನೀನೇ ಗಿಡಮರ ಬಳ್ಳಿಗಳಿರ ಕಾಡಿನ ಪ್ರಾಣಿಗಳಿರ ಆಕಾಶವೇಣಿ ಭೂಮಿ ತಾಯಿಗಳಿರ ಕಾಣಿರ ನನ್ನ ಕಣ್ಣಿನ ಆಕಾಶವೇಣಿಗಳಿರ ಭೂಮಿ ತಾಯಿಗಳಿರ ನೀವೇನಾದ್ರೂ ನೋಡಿದಿರ ನನ್ನ ಗಂಡನಾದರೆ ಯಾರು ಹೇಳುವವರಿಲ್ಲ. ಇಲ್ಲಿ ಮುದ್ದಾದ ಮಗುವಿನ ಹಸ್ತವನ್ನು ಹಿಡಿದುಕೊಂಡುಕೊಂಡಿರ್ತಕ್ಕಂತಹ ಸತ್ಯವ್ರತ ಮಹಾರಾಜರ ಇರುವಂತಹ ಸ್ಥಳಕ್ಕೆ ಬರುತ್ತಿದ್ದಾರೆ. ತನ್ನ ಕಣ್ಣನನ್ನು ಕೂಗಿದರು. ಯಾರಿರಬಹುದು ಎಂಬುದಾಗಿ ಹೊರಗಡೆ ಬಂದು ನೋಡಿದರೆ ತಲೆಯ ತುಂಬ ಸೆರಗನ್ನು ಹೊತ್ತುಕೊಂಡಿರ್ತಕ್ಕಂತಹ ಮಹಾತಾಯಿ. ಅಮ್ಮ, ನೀನು ಯಾರ ತಾಯಿ? ಇಲ್ಲಿಗೆ ಬರಲು ಕಾರಣವೇನು ಎಂದರೆ ಆ ಮಹಾತಾಯಿ ಹೇಳಿದಂತೆ, ಸ್ವಾಮಿ, ನಾನು ನನ್ನ ಮಗನನ್ನ ಮಡಿವಾಳರ ಮನೆಯಲ್ಲಿ ಇಟ್ಟಿದ್ದೆನು. ಈ ದಿವಸ ಮನೆಗೆ ಬಾರದೆ ಇರುವುದರಿಂದ ನಾನು ನನ್ನ ಗಂಡನ ನಂಬಿಕೆ ಕೂಡ ಬಂದಿದ್ದೇನೆ. ನೀವೇನಾದರೂ ನೋಡಿದಿರ ಸ್ವಾಮಿ? ಏನಮ್ಮ, ಕತ್ತೆಗಳನ್ನು ಕಾಯ್ತಿದ್ದಂತಹ ಪುಟ್ಟ ಬಾಲಕ ನಿನ್ನ ಮಗನೇ? ಹೌದು ಸ್ವಾಮಿ, ಅವನೇ ನನ್ನ ಮಗ. ಅಮ್ಮ, ನಿನ್ನ ಮಗನನ್ನು ಮಮತೆ ನೆರೆಯದೆ ಅನ್ಯಾಯವಾಗಿ ನನ್ನ ಒಡೆಯರಿಗೆ ಕೊಟ್ಟ ವಾಗ್ದಾನದಂತೆ ನಿನ್ನ ಮಗನ ಕೈಗಳನ್ನ ನಾನೇ ಕತ್ತರಿಸಿ ಬಿಟ್ಟೆನು ತಾಯಿ. ತಾಯಿ, ಕಣ್ಣ ಮಗನೇ, ಸ್ವಾಮಿ, ಈಗ ನನ್ನ ಮಗ ಎಲ್ಲಿದ್ದಾನೆ? ಅಮ್ಮ, ನಿನ್ನ ಮಗನ ಕೈಗಳನ್ನು ಕತ್ತರಿಸಿದ ಮೇಲೆ ರಕ್ತವು ಧಾರಾಕಾರವಾಗಿ ಸೋರಿದೆ ತಾಯಿ. ಆ ನಿನ್ನ ಮಗನನ್ನು ಹುಡುಕಿಕೊಂಡು ಬರೋಣ ನಡೆಯಿರಿ ಎಂಬುದಾಗಿ ಬರ್ತಾ ಇದ್ದಾರೆ. ತಾಯಿ ಬರುವಾಗ ತನ್ನ ಮಗನನ್ನ ನೆನೆದು ಬರ್ತಾ ಇದ್ದಾರೆ. ಈಗ ಮಹಾತಾಯಿಯರು ಪೂಜೆ ಮಾಡುವಂತವ್ರು ಎಲ್ಲರೂ ಪೂಜೆ ಮಾಡಿ ತಾಯಿ ಮಹಾತಾಯಿಯ ಬಾಗಿಲಿಗೆ ದೀಪಗಳನ್ನ ಹಚ್ಚಿ ಪೂಜೆ ಮಾಡೋದಕ್ಕೆ ಎಲ್ಲರೂ ಮುಖ ತೊಳ್ಕೊಂಡು ಬಂದು ಪ್ರತಿಯೊಬ್ಬರು ಮಂಗಳಾರತಿ ಮಾಡ್ಕೊಬಹುದು. ಆಗ ತಾಯಿ ಹೇಳ್ತಾಳಂತೆ, ನಿನಗಾಗಿ ಉಡುಪಿ ಉಡುಪಿ ಅಲೆದಲೆದು ಬಂದೆನು ಕೈಲ, ನಿನಗಾಗಿ ಉಡುಪಿ ಉಡುಪಿ ಅಲೆದಲೆದು ಬಂದೆನು ಕೈಲ, ನೀನಿನ್ನ ತಾಯಿಯ ವೇದನೆ ನೀನೋಡು ಕನ್ನಡನೆ, ನೀನೋಡು ಕನ್ನಡನೆ, ಬಾಮುದು ಕನ್ನಡನೆ, ಬಾನನ್ನ ಕಿತ್ತೂರನೆ, ಬಾಮುದು ಕನ್ನಡನೆ, ಬಾನನ್ನ ಕಿತ್ತೂರನೆ, ನಿನ್ನಲೋಣ
ನಾನಿಲ್ಲಿ ಬಂದರಲ್ಲ ನಡುಗಾಡಿನಲ್ಲಿ ಅಳದಿಗೆರೋ ಕನ್ನಡನೆ ನಡು ಕಾಡಿನಲ್ಲಿ ಅಡೆದೆಡೆದು ಕರುಣರು ಕರುಣ ಈ ಬೆಳೆಯಲಿಲ್ಲ ಹೊತ್ತು ಬೆಳೆಸಿದೆ ಕರುಣ ಈ ತಾಯಿಯ ಮೊರೆಯಾಗೆ ಕಾಮೂರ್ತಿ ಕಂದನೆ ಬಾಲನ್ನ ಸುಸೂರನೆ ಕಾಮೂರ್ತಿ ಕಂದನೆ ಮುಳ್ಳಿನ ಪದವಿಯೊಳಗೆ ಮಲಗಿರುವಂತಹ ಮಗ ಅಮ್ಮ 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 ಆ ಅಮ್ಮ ಎನ್ನುವ ರೋಗಣಿಯ ಶಬ್ದವನ್ನು ಕೇಳಿದ ಅಕ್ಷರಗಳಿಯೇ ತಾಯಿ ಓಡಿ ಹೋಗಿ ತೋಡುತ್ತಾಳೆ ಮಗನನ್ನ. ಕೈ ತುಂಬ ರಕ್ತ ಸುರಿದು ಹೋಗ್ತಾ ಇದೆ, ಮೈ ತುಂಬ ಮುಳ್ಳುಗಳು ತಾಕಿ ರಕ್ತ ಚೀರಿ ಚಲ್ಲನೆ ಬರುತ್ತಿದೆ. ಕಂದ ಹೇಳಪ್ಪ, ಹೇಳ ಮಗನೇ, ನಾನು ನಿನ್ನ ತಾಯಿ ಬಂದಿದ್ದೇನೆ, ಎದ್ದಳಪ್ಪ, ಒಂದೇ ಒಂದು ಸಾರಿ ಅಮ್ಮ ಎಂದು ಕೂಗು ಅಂತ ಹೇಳಿ ತನ್ನ ಮಗನ ಮೇಲೆ ಬುದ್ಧು ರೋದನೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಗೊರವನ ಕಣ್ಣಿಗೆ ಈ ಮಹಾತಾಯಿಯ ಮಾಂಗಲ್ಯ ಕಾಣಿಸಿದೆ. ಮಾಂಗಲ್ಯ ಕಾಣಿಸಿದ ಕ್ಷಣದಲ್ಲಿ ಇದರಿಗೆ ಮೈಯೆಲ್ಲವೂ ದುಮ್ಮನಿಸುವಂತಾಯಿತು. ಈತ ಕೇಳಿದ, ಯಾರೀ ಭಾವಿನೇ ರಾಜಪತ್ನಿಯ ಕಾಳೆ ಈ ಜಯ ಮಾಂಗಲ್ಯದ ಬೆಳಕಿನೋ ಕಣ್ಣುಳಿಸುತ್ತಿರುತ್ತದೆ ವರವೆಲ್ಲ ಯಾರೋ ತಾಯಿ ನೀನು ನಿನ್ನ ಮಾಂಗಲ್ಯ ಬೆಳಕಿನು ಕಂಗೊಳಿಸುತ್ತಿದೆ. ಯಾರೋ ಎಳೆ ತಾಯಿ ಪರಶಿವನರ್ತಾಗಿ ಪಾರ್ವತಿ ದೇವಿಯೋ ಪರಶಿವನರ್ತಾಗಿ ಪಾರ್ವತಿ ದೇವಿಯೋ
ಯಾವಾಗ ಈ ಮಹಾತಾಯಿಯ ಮಾಂಗಲ್ಯ ಕಣ್ಣಿಗೆ ಕಾಣಿಸಿ ಒಡವೆಲ್ಲವೂ ಸೂರ್ಯಕೋಟಿ ಪ್ರಕಾಶಮಾನವಾಗಿ ಬೆಳೆಯುತ್ತದೆ. ಆಗ ಮಹಾತಾಯಿ ಎಂದುಕೊಂಡು ನನ್ನ ಮಾಂಗಲ್ಯ ನನ್ನ ಪತಿಗಲ್ಲದೆ ಮತ್ತಾರಿಗೂ ಗೋಚರಿಸಬಾರದು ಎಂಬುದಾಗಿ ಭವಾನಿಯಿಂದ ಪಡೆದಂತಹ ವರವು ಇಂದು ವಿಫಲವಾಗಿ ಹೋಯಿತಲ್ಲ. ಆಗಲಿ ಸ್ವಾಮಿ ನೀವು ಯಾರು? ಅಮ್ಮ ನನ್ನನ್ನು ಕೇಳಿ ಫಲವೇನು ತಾಯಿ? ಇಲ್ಲ ಹೇಳಿ ಸ್ವಾಮಿ. ಎಲ್ಲ ವಿಚಾರವನ್ನು ಹೇಳಿದರು. ಕೈನಿಂದ ರಸ ಶನೇಶ್ವರನ ಜರಿದ ಪರಿಣಾಮವಾಗಿ ರಾಜರಾಣಿಯ ನೀರು ಕಾಡಿಗೆ ಬಂದವು. ತುಂಬು ಗರ್ಭಿಣಿಯಾದ ನನ್ನ ಸತಿಗೆ ನೀರನ್ನು ತರಲು ಹೋದೆ. ಬಂದು ನೋಡುವಲ್ಲಿ ನನ್ನ ಸತಿಯು ಕಾಣಲಿಲ್ಲ. ಅವಳಿಗಾಗಿ ಹುಡುಗುಡುಕಿ ಬೇಸತ್ತುದಿಂದಾಗಿ ಇಲ್ಲಿಗೆ ಬಂದಿರುವೆನು. ನೀನು ಯಾರಪ್ಪ? ಆಗ ಮಹಾತಾಯಿ ಹೇಳಿದಂತೆ, ಸ್ವಾಮಿ ನಾನೇ ನಿಮ್ಮ ಮಡದಿಯಾದ ಚಂದ್ರಹಾಸ ಎಂಬುದಾಗಿ ಮಹಾತಾಯಿ ಪಾದಾರವಿಂದಗಳಿಗೆ ನಮಸ್ಕರಿಸಿದ್ದಾರೆ. ಚಂದ್ರ ಬಾಲಕನನ್ನು ಎತ್ತಿ ಮೈದಡವಿ ಮುತ್ತಿಟ್ಟು, ಕಂದ ಯಾವ ನಿನ್ನ ರೀತಿಯಲ್ಲಿ ಮಹಾ ಸಾಧ್ವೀಕವನ್ನಾಗಿ ಮಾಡಿ ನಿನ್ನನ್ನು ಸಾಕಬೇಕು ಎಂಬುದಾಗಿತ್ತು. ಅಂತಹ ಪಾಪಿಯಾದ ನಾನೇ ನಿನ್ನ ಕೈಗಳನ್ನು ಕತ್ತರಿಸಿದೆ. ನನ್ನ ಅಪರಾಧವನ್ನು ಮನ್ನಿಸು ಎಂದರೆ ಇಲ್ಲಿ 3 ಮಂದಿಯು ಒಂದಾಗಿದ್ದಾರೆ. ಒಂದಾಗಿರ್ತಕ್ಕಂತಹ ವರ್ತಮಾನ ಯಾವ ರಾಮದ್ರೋಹಿಸರಿಗೆ ತಿಳಿದಿದೆ. ರಾಮದ್ರೋಹಿಸರು ಬಂದರು. ಮಂತ್ರಿ ಸೇನಾಧಿಪತಿಗಳಿಗೆ ಹೇಳಿದಂತೆ ಕರೆದುಕೊಂಡು ಬಂದು ರಾಜರಾಣಿಯರನ್ನ ನೇರವಾಗಿ ನಮ್ಮ ಮನೆಗೆ ಕರೆದುಕೊಂಡು ಬನ್ನಿ. ಬಾಳೆ ಗಿಡದಲ್ಲಿ ಕುಟೀರವನ್ನು ಕಟ್ಟಿಸಿ ಅವರಿಗೆ ಯಾವ ಯಾವ ಸಾಮಗ್ರಿಗಳು ಬೇಕು ಎಲ್ಲವನ್ನು ಕೊಡಿ, ಅವರನ್ನು ಸಂತೈಸಿ ಎಂಬುದಾಗಿ ಸಂತೈಸುತ್ತಿದ್ದಾರೆ. ಇಲ್ಲಿ ಕಲಿಪುರುಷ ನೋಡಿದ, ಆಹಾ ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಕೂಡ ಇವರು ಸತ್ಯಪುರುಷರಾಗಲಿಲ್ಲ. ನಾಳೆಯ ದಿನವೇ ಧನಪಾಲ ಶಕ್ತಿಯ ಮಗನ ಹುಟ್ಟುಹಬ್ಬದ ಕಾರ್ಯ ನಡೆಯುತ್ತಿದೆ. ಅಲ್ಲಿಗೆ ಇವರನ್ನು ಹೇಗಾದರೂ ಬರುವಂತೆ ಮಾಡಿ ಕಳ್ಳತನ ಅಪಾದನೆಯನ್ನು ಹೊರಿಸಿ ಕಣ್ಣ ನಾಲಿಗೆಯನ್ನು ಕೀಳಿಸಬೇಕು ಎಂಬುದಾಗಿ ಷರತ್ತು ಮಾಡಿದ್ದಾನೆ. ಅಂತೆಯೇ ಶೆಟ್ಟರ ಮನೆಯಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮ ನಡೀತಾ ಇದೆ. ಶೆಟ್ಟರು ಕೊಟ್ಟಿದ್ರು, ಒರೇ ನೀಲಿಗಿರಿ ರಾರಾಯಿತಕ್ಕೆ ಏನ್ ಭಾವಯ್ಯ ಸುಡ್ರ, ನಾಳಿಗೆ ನಮ್ಮ ಮಗುವಿಂದ ಹುಟ್ಟುಹಬ್ಬ ಇದೆ. ನಾಳೆ ನೀನು ಎಲ್ಲಾದ್ರೂ ಹೋಗಿ ಒಂದು ಹೆಣ್ಣಾಳನ್ನ ಹುಡುಕೊಂಡು ಬರಬೇಕು. ಹಾಗೆ ಆಗಲಿ ಭಾವಯ್ಯ ಅಂತ ಹೇಳಿ ಊರೂರಲ್ಲಿ ಕೇರ್ನಲ್ಲೆಲ್ಲ ಕೇಳಿದ. ಯಾರು ಬರೋದಕ್ಕೆ ಇಷ್ಟಪಡಲಿಲ್ಲ. ನೇರವಾಗಿ ರಾಮದೇವಸರ ಮನೆ ಹತ್ತಿರಕ್ಕೆ ಹೋಗಿ ಅವರ ಕುಟೀರದಲ್ಲಿರುವಂತಹ ದಾಸಿಯನ್ನು ಕೇಳಿದಂತೆ. ದಾಸಿ ಹೇಳಿದಂತೆ, ಸ್ವಾಮಿ ಕೂಲಿಗೇನು ಬರ್ತೇನೆ, ಆದರೆ ನಾನು ನನ್ನ ಪತಿಯನ್ನು ಕೇಳಬೇಕು. ಆಯ್ತಮ್ಮ ಕೇಳಿ ಬಂದ್ಬಿಡು ಅಂತ ಹೇಳಿದಾಗ ಪತಿಯನ್ನು ಕೇಳಿದಂತೆ, ಸ್ವಾಮಿ ಶೆಟ್ಟರ ಮನೆಗೆ ಗೋಧಿಯನ್ನು ಬೀಸಲು ಹೋಗಲಿ. ಬೇಡ ದೇವಿ, ನಮಗೆ ಅನುಕೂಲವಿಲ್ಲದಿರುವುದರಿಂದ ನೀನು ಎಲ್ಲಿಗೂ ಹೋಗುವುದು ಬೇಡ. ನೀನು ನೇರವಾಗಿ ಇಲ್ಲಿ ಕೆಲಸ ಮಾಡಿಕೊಂಡಿರುವುದು ಸತ್ಯ. ಹಾಗಲ್ಲ ಸ್ವಾಮಿ, ಕೂತಿರುವುದಕ್ಕಿಂತ ಕೂಲಿ ಮಾಡುವುದು ಲೇಸಲ್ಲವೇ ಎಂಬುದಾಗಿ ಯೋಚನೆಯನ್ನು ಮಾಡಿ ಹೇಳಿದಾಗ ಒಂದು ಬಾಯಿ ಎಂಬುದಾಗಿ ಕಳಿಸಿದ್ದಾರೆ. ಇಲ್ಲಿ ಮಹಾತಾಯಿ ಲಕ್ಷ್ಮೀಕಾಂತೆ ಹತ್ತಿರಕ್ಕೆ ಬಂದು ಯಾವ ಮಹಾತಾಯಿ ಕಶ್ಮಲಾದೇವಿ ಗೋಧಿ ಕಲ್ಲಿಗೆ ಶರಣನ್ನು ಮಾಡಿಕೊಂಡು ರಾಗಿ ಕಲ್ಲಿಗೆ ಶರಣನ್ನು ಮಾಡಿಕೊಂಡು ಗೋಧಿಯನ್ನು ಬೀಸ್ತಾ ಇದ್ದಾರೆ. ಹಿಂದೆ ತಾನು ಪಟ್ಟಿರುವಂತಹ ಕಷ್ಟವನ್ನೇ ಒಂದು ರಾಗ ಮಾಡ್ಕೊಂಡು ಹಾಡ್ತಾ ಇದ್ದಾರೆ. ರಾಗಿ ಬೀಸೋ ಕಲ್ಲೇ ರನ್ನ ಮುತ್ತಿನ ಕಲ್ಲೇ, ರಾಗಿ ಬೀಸೋ ಕಲ್ಲೇ ರನ್ನ ಮುತ್ತಿನ ಕಲ್ಲೇ, ರಂಗದ ಕಲ್ಲೇ ಬಲ್ಲೆ ಬೀಸೋ ಕಲ್ಲೇ, ರಾಗಿ ಕಲ್ಲೇ ಬೀಸೋ ಕಲ್ಲೇ. ಕಾಳಿಂಗ ರಾಜನ ಅರಮನೆಯೊಳು ನಿಂದು ಕಾಳಿಂಗ ರಾಜನ ಅರಮನೆಯೊಳು ನಿಂದು ಕಡಲೆ ಗೋಧಿಯ ಬೀಸೋ ಕಲ್ಲೇ, ರಾಗಿ ಕಲ್ಲೇ ಬೀಸೋ ಕಲ್ಲೇ, ರಾಗಿ ಹೀಗೆ ಗೋಧಿಯನ್ನು ಬೀಸುತ್ತಿರುವಾಗ ಲಕ್ಷ್ಮೀಕಾಂತೆ ಪುನಃ ಬಂದರು. ನೋಡಮ್ಮ,
ಮಗು ತುಂಬಾ ಅರ್ಥ ಇದೆ, ಮಗುವಿನ ಕೈಯಲ್ಲಿ ಗಿಲ್ಕೆಯನ್ನು ಕೊಟ್ಟಿದ್ದೇನೆ, ಮಗುವನ್ನು ತುಂಬಾ ಜೋಪಾನವಾಗಿ ನೋಡ್ಕೋಬೇಕು ತಾಯಿ ಎಂಬುದಾಗಿ ಹೇಳ್ತಾರೆ. ಹಾಗೆ ಆಗಲಿ ಅಂತೇಳಿ ಪುನಃ ಗೋಧಿಯನ್ನು ಬೀಸಲು ಪ್ರಾರಂಭ ಮಾಡಿದ್ದಾರೆ. ಕಾಳಿಂಗರಾಜನ ಅರಮನೆಯೋಳು ನಿಂದು ಕಾಳಿಂಗರಾಜನ ಅರಮನೆಯೋಳು ನಿಂದು ಕಡಲೆ ಗೋಧಿಯ ಬೀಸೋ ಕಲ್ಲೇ ರಾಗಿ ಕಲ್ಲೇ ಬೀಸೋ ಕಲ್ಲೇ ರಾಗಿ ಕಲ್ಲೇ. ಯಾವಾಗ ಗೋಧಿಯನ್ನು ಬೀಸ್ತಾರೆ, ಗೋಡೆಯ ಮೇಲೆ ಬರೆದಿರುವಂತಹ ಚಿತ್ರದ ಅಂಶ ಹಾರಿ ಬರಲು ಶುರುವಾಯಿತು. ಹಾರಿ ಬಂದು ಮಗುವಿನ ಕೈಯಲ್ಲಿದ್ದಂತಹ ಬಂಗಾರದ ಗಿಲ್ಕೆಯನ್ನ ನುಂಗಿ ಬರ್ರನೆ ಹಾರಿ ಹೋಗಿ ಪುನಃ ಸೇರಿಕೊಳ್ತಾರೆ. ಆಗ ಮಹಾತಾಯಿ ಹೇಳಿದಂತೆ, ಅಮ್ಮ ಅಮ್ಮ ಏನು ದಾಸಿ, ಮಗುವಿನ ಕೈಲಿದ್ದಂತಹ ಬಂಗಾರದ ಗಿಲ್ಕೆಯನ್ನ ಗೋಡೆ ಮೇಲೆ ಬರೆದಿರುವಂತಹ ಚಿತ್ರದ ಅಂಶ ಹಾರಿ ಬಂದು ನುಂಗಿ ಮಾಯವಾಯಿತು ತಾಯಿ. ಯಾರಿಗೆ ಹೇಳ್ತೀಯ ದಾಸಿ? ಗೋಡೆ ಮೇಲೆ ಕೂತ್ಕೊಂಡಿದ್ರೆ ಗೋಡೆಗೆ ನುಂಗು ಬಿಡ್ತು ಅಂದ್ರೆ ಯಾರಾದ್ರೂ ನಂಬ್ತಾರ ದಾಸಿ? ಅಮ್ಮ, ಈ ಮಾತು ಸತ್ಯ. ನನ್ನ ಪತಿಯ ಪಾದರಾಣಿಯಾಗಿಯೂ ನನ್ನ ಮಗನಾಣಿಯಾಗಿಯೂ ಸತ್ಯ. ಓ, ನಿನ್ನ ಗಂಡ ಮಗ ಬೇರೆ ಇದಾನ? ಸರಿ, ಹಾಗಾದ್ರೆ ನಿಂಗಿರಿ, ಈಗಲೇ ಹೋಗಿ ಇವಳ ಗಂಡನನ್ನು ಮಗನನ್ನು ಕರ್ಕೊಂಬಾರ, ಅವನು ಕೇಳೋಣ. ಕರೆದುಕೊಂಡು ಬಂದಿದ್ದಾರೆ. ಅವರನ್ನು ಕೇಳಿದರೂ ಸಹ ಅವರು ಹೇಳಿದ್ರು, ಇಲ್ಲ ಸ್ವಾಮಿ ತಾಯಿ, ನಾವು ಸತ್ಯವಾಗಿಯೂ ಕಾಣಬಹುದು, ಇವರನ್ನು ಹೀಗೆಲ್ಲ ಬಿಡಬಾರದು, ರಾಜ್ಯಾಸ್ಥಾನಕ್ಕೆ ಎಳೆದುಕೊಂಡು ಹೋಗಬೇಕು ಎಂಬುದಾಗಿ ರಾಜ್ಯಾಸ್ಥಾನಕ್ಕೆ ಎಳೆದುಕೊಂಡು ಬರ್ತಾ ಇದ್ದಾರೆ. ಎಳೆದುಕೊಂಡು ಬರುತ್ತಿದ್ದರೆ ಕಲಿಪುರುಷ ನೋಡಿದ, ನಾನು ಈಗಲೇ ಒಬ್ಬ ದಾರಿಕಾರನ ವೇಷಧಾರಿಯಾಗಿ ಹೋಗಿ ಅಲ್ಲಿ ರಾಜ್ಯದ ಅಧಿಕಾರವನ್ನು ತೆಗೆದುಕೊಂಡು ಇವರ ಕನ್ನಡಾರಿಗೆಯನ್ನ ಈಗಲೇ ಕೀಳಿಸಬೇಕು ಎಂಬುದಾಗಿ ಒಬ್ಬ ಯತಿವರಿಯರ ವೇಷಧಾರಿಯಾಗಿ ಬರ್ತಾ ಇದ್ದಾರೆ. ಯತಿರಾರಿಯ ವೇಷಧಾರಿಯಾಗಿ ಬಂದು ಹೇಳಿದಂತೆ, ಎಲ್ಲವೆಲ್ಲವೋ ರಾಜನೇ, ನಾನು ಶಕಡಾದ್ರಿ ನಿಲೆಯಿಂದ ಬಂದಿರುವೆನು. ನನಗೆ ಕ್ಷಣಕಾಲ ರಾಜ್ಯವನ್ನ ಪರಿಪಾಲನೆ ಮಾಡಬೇಕೆಂಬ ಆಸೆ ಇದೆ. ರಾಜ್ಯದ ಅಧಿಕಾರವನ್ನು ಕೊಡುವೆಯಾ? ಕೊಡುವೆನು ಸ್ವಾಮಿ. ಹಾಗಾದರೆ ರಾಜ್ಯದ ಅಧಿಕಾರವನ್ನು ಕೊಡುವಿದ್ದಾಗ ಪಕ್ಕದ ಕಟ್ಟೆಯನ್ನ ಸೊಂಟಕ್ಕೆ ಸಿಗಿಸಿದ್ದಾರೆ, ಮುದ್ರೆ ಎಂಗುರವನ್ನ ಬೆರಳಿಗೆ ತುಳಿಸಿದ್ದಾರೆ, ಯಾವ ರಾಜಕಿರೀಟವನ್ನು ಮಸ್ತಕದ ಮೇಲೆ ಇರಿಸಿದ್ದಾರೆ. ಆಗ ಸಿಂಹಾಸನದ ಮೇಲೆ ಎತ್ತಿ ಕೂರಿಸಿದಾಗ ಇಡೀ ಲೋಕವೆಲ್ಲವೂ ಶನಿರಾಜ ಶನಿರಾಜ ಎಂಬುದಾಗಿ ಕರೆಯಲ್ಪಟ್ಟಿದೆ. ಅದೇ ಸಮಯಕ್ಕೆ ಸರಿಯಾಗಿ ಕೊರಮರ ಶೆಟ್ಟರ ಮನೆಯಲ್ಲಿ ಕಳ್ಳತನವನ್ನು ಮಾಡಿದಂತಹ ಯಾವ ಕಶ್ಮಲಾದೇವಿ, ಗೊರವ, ಮಗು 3 ಜನವನ್ನು ಬಂದಿದ್ದಾರೆ. ಯತಿವರಿಯರು ಕೇಳಿದಂತೆ, ಶೆಟ್ಟಿ, ನೀನು ಬಂದ ಸಮಾಚಾರವೇನು? ಪ್ರಭು, ನಮ್ಮ ಮನೆಯಲ್ಲಿ ಗೋಧಿಯನ್ನು ಬೀಸಲು ಬಂದು ಕಳ್ಳತನವನ್ನು ಮಾಡಿದ್ದಾರೆ, ದಯವಿಟ್ಟು ಪರಮಹರಿಸಿ ಕೊಡಬೇಕು. ಕಲಿಪುರುಷ ಹೇಳಿದ, ಪಾಪಿಗಳ ಮನೋದ್ಯೋಗಿಗಳೇ, ಪಾಪಿಗಳೇ, ಪರಮದ್ರೋಹಿಗಳೇ, ಪರಿಪರಿವು ನೀರ ವಚನಗಳನ್ನು ನುಡಿಯಬಹುದೇ? ಪಾಪಿಗಳೇ, ಅರುಹೇರಿ ನಿಜಾಂಶವಣಿಗಳು, ಇಲ್ಲದೆ ಹೋದರೆ ತಕ್ಕ ಶಿಕ್ಷೆಯಾಗಿದ್ದು. ಅವರು ಹೇಳಿದರು, ಗೊರವ ಹೇಳ್ತಾನೆ, ಸ್ವಾಮಿ ಶನಿದೇವನಾನೇ ನಾಮ ಕಾಣೆ ಸ್ವಾಮಿ, ಶನಿದೇವನಾನೇ ನಾಮ ಕಾಣೆ ಸ್ವಾಮಿ, ಹೇಳಿಲ್ಲ ಮಾತಾ ಹೋರಾಡಲೇ, ಶನಿದೇವನಾನೇ ನಾ ಕಳ್ಳನಲ್ಲ. ಸ್ವಾಮಿ, ಸ್ವಾಮಿ, ನಾನು ಆ ಶನೇಶ್ವರನ ಸ್ವಾಮಿಯ ಪಾದರಾಣಿಯಾಗಿರುವ ನಾನು ಕಾಣಿ.
ಶನಿದೇವರಾಣಿಯಾಗಿಯೂ ಕಾಣೆಯನ್ನು ನೋಡುವ ಇವನ ಕಣ್ಣುಗಳು ಪುನಃ ಕಾಣಬಾರದು. ಮಂತ್ರಿಯೇ, ಕಿತ್ತು ಬಿಡು ಇವನ ಕಣ್ಣುಗಳನ್ನ. ಇವನ ಕಣ್ಣುಗಳನ್ನು ಕಿತ್ತಾ ಇರುವವರು ಯಾರು? ಇವನ ಭಾವೈದನಾಗಿರ್ತಕ್ಕಂತಹ ಶೂರಸೇನ ಬಂದವನ ಇವನ ಕಣ್ಣುಗಳನ್ನ ಕತ್ತರಿ ಕಿತ್ತ. ರಕ್ತ ಧಾರಾಕಾರವಾಗಿ ಸೋರು ಹೋಗ್ತಾ ಇದೆ. ಮಹಾತಾಯಿ ಹೇಳಿದರು, ಸ್ವಾಮಿ ಸತ್ಯವಾಗಿಯೂ ಶನೇಶ್ವರನ ಪಾದರಾಣಿಯಾಗಿಯೂ ನಾನು ಈ ಗಿರಿಕೆಯನ್ನ ಕಾಣಲಿಲ್ಲ. ನನಗೆ ದಯವಿಟ್ಟು ಮುಟ್ಟದೇ ಇರತಕ್ಕಂತಹ ವಸ್ತುವಿನ ಮೇಲೆ ನೀವು ಏಕೆ ಇಷ್ಟೊಂದು ಕಷ್ಟವನ್ನು ಕೊಡ್ತಿದ್ದೀರಿ? ಮಂತ್ರಿಯೇ, ಶನಿದೇವ ಎಂದು ನುಡಿಯುವ ಇವಳ ನಾಲಿಗೆಯಲ್ಲಿ ಶನಿದೇವ ಎಂಬ ಹೆಸರು ಬರಬಾರದು. ಸೀಳಿ ಬಿಡುವ ನಾಲಿಗೆಯನ್ನ ಸೀಳಿದ್ದಾರೆ. ರಕ್ತ ಸುರಿದು ಹೋಗ್ತಾ ಇದೆ. ಚತುರ ಬಾಲಕೆಯಿಂದ ಎಲೆವೆಲವೋ ರಾಜರೇ, ಸತ್ಯವಂತರ ಕಣ್ಣ ನಾಲಿಗೆಯನ್ನು ಕೀಳಿಸಿದೆಯಲ್ಲ, ನಿನ್ನ ರಾಜ್ಯಕ್ಕೆ ಧಿಕ್ಕಾರವಿರಲಿ ಎಂದಾಗ ಕಲಿಪುರುಷನಿಗೆ ಕೋಪ ಬಂದಿತ್ತು. ಯಾರಲ್ಲಿ ಏನಪ್ಪನೆ ಪ್ರಭು, ಇವರನ್ನ ನಮ್ಮ ಗಡಿಯಲ್ಲಿ ಬಿಡಬೇಡಿ, ಗಡಿಯಿಂದ ಆಚೆಗೆ ತಳ್ಳಿಬಿಡಿ ಎಂಬುದಾಗಿ ಹೇಳಿದ್ದಾರೆ. ಗಡೀಪಾರಾಗಿರ್ತಕ್ಕಂತಹ ಇವರನ್ನ ಕಾಪಾಡುವುದಕ್ಕೆ ಧರ್ಮದೇವತೆ ಗೊಲ್ಲತಿಯ ವೇಷಧಾರಿಯಾಗಿ ಬರ್ತಾ ಇದ್ದಾರಂತೆ. ಗೊಲ್ಲತಿಯ ವೇಷಧಾರಿಯಾಗಿ ಬರುವಾಗ ಹೇಳ್ಕೊಂಡು ಬರ್ತಾರೆ, ಕರುಣಿಸಿ ಕಾಯೋ ಶನಿ ಮಹಾದೇವ, ಕರುಣಿಸಿ ಕಾಯೋ ಶನಿ ಮಹಾದೇವ, ನಿನ್ನಯ ದಿವ್ಯ ರೂಪವನ್ನು ನೋಡಿದೆ, ನಿನ್ನಯ ದಿವ್ಯ ರೂಪವನ್ನು ನೋಡಿದೆ, ಕರುಣಿಸಿ ಕಾಯೋ ತಂದೆಯು ನೀನೇ, ತಾಯಿಯು ನೀನೇ, ಬಂಧು ಬಳಗ ಎಲ್ಲವೂ ನೀನೇ, ಹರಿಸೋ ಬಂಧನ ಗೋರತನಯನೇ, ಹರಿಸೋ ಬಂಧನ ಗೋರತನಯನೇ, ನಿನ್ನಯ ಪಾದಕ್ಕೆ ಶರಣೆನುವೆ, ನಿನ್ನಯ ಪಾದಕ್ಕೆ ಶರಣೆನುವೆ. ಆಗ ಧರ್ಮದೇವತೆ ಯಾವಾಗ ತನ್ನ ಕೈಯನ್ನು ಸ್ಪರ್ಶ ಮಾಡಿದರು, ಸ್ಪರ್ಶ ಮಾಡಿದ ತಕ್ಷಣದಲ್ಲಿಯೇ ಇವರ ನೋವುಗಳೆಲ್ಲ ಹೊರಟು ಹೋಗ್ತದೆ. ಹುಡುಗ ಹೇಳಿದ, ಅಪ್ಪಾಜಿ ನಾವು ಇಲ್ಲಿನ ಮುಂದಕ್ಕಾದ್ರೂ ಹೋಗೋಣ ಬನ್ನಿ, ಇದು ದಟ್ಟ ಅಡವಿ, ಕಾಡು ಪ್ರಾಣಿಗಳೆಲ್ಲವೂ ಕೂಡ ಬಂದ್ಬಿಡುತ್ತೆ. ಹಾಗೆ ಆಗಲಿ ಎಂಬುದಾಗಿ ಮುಂದಕ್ಕೆ ಬರುತ್ತಿರುವಾಗ ಒಬ್ಬ ಬ್ರಹ್ಮರಾಕ್ಷಸ ದೊಡ್ಡದಾದಂತಹ ಒಂದು ಮರದಲ್ಲಿ ಕುಳಿತುಕೊಂಡಿದ್ದ. ನರವಾಸನೆಯನ್ನು ನೋಡಿದ ಕ್ಷಣದಲ್ಲಿಯೇ ಇವರ ಮೇಲೆ ಥಪ್ಪನೆ ಬಿದ್ದ ಕೂಡಲೇ ರಾಕ್ಷಸನ ರೂಪ ಹೋಯಿತು, ಯಕ್ಷನ ರೂಪ ಬಂದ್ಬಿಡ್ತು. ಶೀಘ್ರದಲ್ಲಿಯೇ ಸ್ವಾಮಿ, ನಿಮಗೆ ಪರಮಾತ್ಮ ಒಳ್ಳೆಯದನ್ನು ಮಾಡ್ತಾನೆ, ಸತ್ಯದ ಕಾಲ ಅತ್ಯಂತ ಬಂದಿದೆ, ಶ್ರುತಿಗೆ ಯಾವತ್ತಿದ್ದರೂ ಕೂಡ ತೊಂದರೆ ಇದೆ, ಸತ್ಯಕ್ಕೆ ತೊಂದರೆ ಇಲ್ಲ, ನಾನೇನು ಬರ್ತೇನೆ ಎಂಬುದಾಗಿ ಮುಂದೆ ಹೋಗ್ತಾ ಇದೆ. ಅಲ್ಲಿ ಒಬ್ಬ ನೀಲಕಂಠಾಚಾರ್ಯರು ಕುಲುಮೆ ಕೆಲಸವನ್ನು ಮಾಡಿಕೊಂಡಿದ್ರು. ಕುಲುಮೆ ಕೆಲಸವನ್ನು ಮಾಡಿಕೊಂಡು ಯಾವಾಗಲೂ ಕೂಡ ಪರಮಾತ್ಮನ ಧ್ಯಾನವನ್ನೇ ಮಾಡಿಕೊಂಡಿದ್ದಾರಂತೆ. ನೀಡೋ ಶಿವ ನೀಡದಿರೋ ಶಿವ, ಬಾಗೋದು ಎಲ್ಲ ಕಾಯ, ನೀಡೋ ಶಿವ
ನೀರು ಶಿವ ನೀಡದಿರು ಶಿವ ಬಾಗುವುದು ಎಲ್ಲ ಕಾಯ ಮಾಳಿಗೆಯಲ್ಲಿದ್ದರು ಮರಗಳಿದ್ದರು ನಾನಂತೂ ನಿನ್ನ ನನ್ನಲಾರೆ ನೀನೆತ್ತ ಕಾಯ ನೀನೆತ್ತ ಕಾಯ ನಿನ್ನ ಕೈಲೇ ಮಾಯ ನೀರು ಶಿವ ನೀರದಿರು ಶಿವ ಬಾಗುವುದೆಲ್ಲ ಕಾಯ ಶೃಂಗಾರ ಕ್ಷಣಿಕ ಬಂಗಾರ ಕೂಟಕ ಬಾಳಲ್ಲಿ ಬರಿವಾರಲೇಕೆ ಶೃಂಗಾರ ಕ್ಷಣಿಕ ಬಂಗಾರ ಕೂಟಕ ಬಾಳಲ್ಲಿ ಬರಿವಾರಲೇಕೆ ಸಾರಗಂಗಳ ಮಾನಕ್ಕೆ ಸಾರಗಂಗ ಮಾನಕ್ಕೆ ನೂರಾರು ಕರೆಯಕ್ಕೆ ಮುಂದೆ ತೊಲಗಿಸೋದ ನಾನರಿಯೇನೆ ಮುಂದೆ ತೊಲಗಿಸೋದ ನಾನರಿಯೇನೆ ನೀರು ಶಿವ ನೀರದಿರು ಶಿವ ಬಾಗುವುದೆಲ್ಲ ಕಾಯ ಆಗ ನೀಲಕಂಠಾಚಾರ್ಯರು ಯಾವಾಗ ಕುಲಿಮೆ ಕೆಲಸವನ್ನು ಮಾಡಿಕೊಡಲಿ ಈ ರಾಜ ದಂಪತಿಗಳು ಅಲ್ಲಿಗೆ ಬಂದಿದ್ದಾರೆ. ಇವರನ್ನು ನೋಡಿ ಕೇಳಿದ್ರಂತೆ, ಅಪ್ಪ ನಿನಗೆ ನೋಡಿದ್ರೆ ಕಣ್ಣಿಲ್ಲ, ಈ ಅಮ್ಮನಿಗೆ ನೋಡಿದ್ರೆ ನಾಲಿಗೆ ಇಲ್ಲ, ಹುಡುಗನಿಗೆ ನೋಡಿದ್ರೆ ಕರಗಳಿಲ್ಲ, ಇಂತಹ ಕಷ್ಟವನ್ನು ಯಾರು ಕೊಟ್ಟರಪ್ಪ? ಶೂರಸೇನ ಮಹಾರಾಜರು ನಮ್ಮಿಂತಹ ಕಷ್ಟವನ್ನು ಕೊಟ್ಟರು. ಆಗಲಿ ನಿನಗೆ ಕಣ್ಣು ಕಾಣುವುದಿಲ್ಲವಾದ್ದರಿಂದ ನೀನು ತಿಥಿಯನ್ನು ಹೊತ್ತು ಈ ಮಹಾತಾಯಿ ಕಬ್ಬಿಣವನ್ನು ಹೊಡೆಯಲಿ, ಪುಟ್ಟ ಬಾಲಕ ಇಲ್ಲಿರುವಂತಹ ಎಲ್ಲ ಕೆಲಸವನ್ನು ನೋಡಿಕೊಳ್ಳಿ. ಹಾಗೆ ಆಗಲಿ ಅಂತೇಳಿ ಅವರ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ಪ್ರತಿದಿನವೂ ಕೊಡುವಂತಹ ಹಣವನ್ನು ಒಂದು ಕಡೆ ಶೇಖರಣೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಶ್ರಾವಣದ ಶನಿವಾರ ಮಹಂದಾತ ಚಕ್ರವರ್ತಿಯ ಕಥಾಮೃತವನ್ನು ಪಾಲಿಸಬೇಕು ಎಂಬುದಾಗಿ. ಇಲ್ಲಿ ಶೂರಸೇನ ಮಹಾರಾಜನಿಗೆ ಬೇನೆ ಉಂಟಾಗಿದೆ, ಇರಲು ಸಾಯಲು ಇರುವಂತಾಗಿದೆ. ಆಗ ಮಂತ್ರಿಗಳು, ಸೇನಾಧಿಪತಿಗಳು, ಪುರೋಹಿತರು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು. ನಮ್ಮ ರಾಜನನ್ನು ಉಳಿಸಿಕೊಳ್ಳಬೇಕಾದ್ರೆ ಪುರೋಹಿತರೇ ಏನ್ ಮಾಡಬೇಕು? ಏನಿಲ್ಲ, ನೀವು ಈಗಲೇ ದಾನ ಧರ್ಮಾದಿಗಳನ್ನು ಮಾಡಿದರೆ ಇದನ್ನ ಪರಿಹರಿಸಬಹುದು. ಹಾಗೆ ಆಗಲಿ, ಗೋದಾನ, ಭೂದಾನ, ದನಕರ್ಕ, ವಸ್ತ್ರಾಭರಣಗಳೆಲ್ಲವನ್ನು ಕೂಡ ದಾನ ಮಾಡ್ತೇವೆ, ಧರ್ಮಿಷ್ಠರನ್ನ ಬಂದು ತೆಗೆದುಕೊಂಡು ಹೋಗುವುದಕ್ಕೆ ಹೇಳಿ ಎಂಬುದಾಗಿ ಹೇಳಿದರು. ಇವರು ದಾನವನ್ನು ಕೊಡುತ್ತಿರುವಾಗ ಗಣಪಾಲ ಶೆಟ್ಟಿ ಬಂದರು. ಸ್ವಾಮಿ ಮಹಾರಾಜರೇ, ನೀವು ದಾನವನ್ನು ಏತಕ್ಕೆ ಕೊಡುತ್ತಿದ್ದೀರಿ?
ನಾವು ದಾನವನ್ನು ಕೊಡುತ್ತಿರುವುದು ಧರ್ಮವನ್ನು ಪಡೆಯುವುದಕ್ಕೆ. ಹಾಗಾದ್ರೆ ನಾನು 10,000 ವರಿಗಳನ್ನು ಕೊಡ್ತೇನೆ, ನನಗೆ ಒಂದೇ ಒಂದು ಧರ್ಮವನ್ನು ಕೊಡಿ. ಪಂಡಿತರೇ, ಇದಕ್ಕೆ ಹೇಗೆ ಮಾಡಬಹುದು ಸ್ವಾಮಿ? ಒಂದು ತಕ್ಕಡಿಯನ್ನು ತರಿಸೋಣ, ತಕ್ಕಡಿಯ ಒಂದು ಪಾಗಡಿಗೆ 10,000 ವರಿಗಳನ್ನು ಹಾಕಿಸೋಣ. ಮತ್ತೊಂದೆಡೆಗೆ ಯಾರು ಧರ್ಮವನ್ನು ಮಾಡುತ್ತಾರೆಯೋ ಆ ಧರ್ಮ ಮಾಡಿರುವವರ ಹೆಸರನ್ನ ಅಥವಾ ಅವರು ಬರೆದು ಹಾಕಿದರೆ ಸಮತೋಲಿಸಬಹುದು. ಸರಿ, ಹಾಗೆ ಆಗಲಿ ಎಂಬುದಾಗಿ ತಕ್ಕಡಿಯನ್ನು ತರಿಸಿದ್ದಾರೆ. 10,000 ವರಿಗಳನ್ನು ಒಂದು ತೂಕದಲ್ಲಿ ಹಾಕಿದ್ದಾರೆ. ಮತ್ತೊಂದರಿಗೆ ಧರ್ಮ ಬರೆಯತಕ್ಕಂಥವರನ್ನು ಬರೆದು ಕಳಿಸ್ತಾ ಇದ್ದಾರೆ. ಯಾರ ಕೈಲಿ ಕೊಡಬೇಕಾಗ್ತಾ ಇಲ್ಲ. ಆಗ ಈ ನೀಲಕಂಠಾಚಾರ್ಯರು ಗೌರವ ದಂಪತಿಗೆ ಹೇಳಿದಂತೆ, ಅಯ್ಯ, ಇಂದು ನಮ್ಮ ರಾಜ್ಯದಲ್ಲಿ ವರ್ಧಂತಿ ಮಹೋತ್ಸವ ನಡೀತಾ ಇದೆ, ಅಲ್ಲಿಗೆ ನಾವು ಕೂಡ ಹೋಗ್ಬರೋಣ ಬನ್ನಿ. ಅವರು ಹೇಳಿದಂತೆ, ಇಲ್ಲ ಸ್ವಾಮಿ, ಇಂದಿನ ದಿನ ನಾವು ಕಥೆಯನ್ನು ಇಟ್ಕೊಂಡಿದ್ದೇವೆ, ಕಥೆಯನ್ನು ಮುಗಿಸಿ ಬೆಳಗ್ಗೆ ಹೋಗೋಣ. ಹಾಗೆ ಆಗಲಿ ಅಂತ ಹೇಳಿ ಮಹನ್ನಾಥ ಚಕ್ರವರ್ತಿಯ ಕಥಾಮೃತವನ್ನು ಪಾಲಿಸಿದ್ದಾರೆ. ನಗುವ ಸನ್ನಿವೇಶಗಳು ಬಂದಾಗ ನಗುತ್ತಾ, ಅಳುವ ಸನ್ನಿವೇಶಗಳು ಬಂದಾಗ ಅಳುತ್ತಾ ಕಥೆಯನ್ನು ಮುಗಿಸಿ ಹರಿದಾಸರೇ ಪಾದ ಪೂಜೆಯನ್ನು ಮಾಡಿ ಅವರಲ್ಲಿರುವಂತಹ ಕಿರುಕಾಣಿಕೆಯನ್ನ, ವಸ್ತ್ರವನ್ನ ನೀಡಿ ಅವರನ್ನು ಬೀಳ್ಗೊಟ್ಟು ಇವರು ನೇರವಾಗಿ ವರ್ಧಂತಿ ಮಹೋತ್ಸವಕ್ಕೆ ಬಂದಿದ್ದಾರೆ. ವರ್ಧಂತಿ ಮಹೋತ್ಸವಕ್ಕೆ ಬಂದರೆ ಎಲ್ಲರ ಸರಣಿ ಮುಗಿದಿದೆ, ಇವರು ಮಾತ್ರ ಉಳ್ಕೊಂಡಿದ್ದಾರೆ. ಮಂತ್ರಿಯೇ, ಮಹಾಪ್ರಭು, ಯಾರಾದರೂ ಇದ್ದಾರೆ ಸ್ವಾಮಿ, ಯಾರಿದ್ದಾರೆ? ಶೆಟ್ಟರ ಮನೆಯಲ್ಲಿ ಬೆಂಕಿಯನ್ನು ಕದ್ದಂತವರು ಮಾತ್ರ ಇದ್ದಾರೆ. ಅವರು ಬರಲಿ, ಧರ್ಮವನ್ನು ಕೊಡಲಿ. ಒಂದು ವೇಳೆ ಕೊಡದೆ ಹೋದರೆ ಇಲ್ಲ, ಈ ನಮ್ಮ ರಾಜ್ಯದಲ್ಲಿ ಅವರ ತಲೆ ಇರಬಾರದು, ಶೂಲಕ್ಕೆ ಏರಿಸಿಬಿಡಿ. ಅಪ್ಪಣೆ ಮಹಾಪ್ರಭು ಎಂಬುದಾಗಿ ಕರೆದಿದ್ದಾರೆ. ಮಹಾನುಭಾವನಾಗಿರ್ತಕ್ಕಂತಹ ಗುರವ ತಾನು ಮಾಡಿರ್ತಕ್ಕಂತಹ ಧರ್ಮವನ್ನ ಬರೆದು ಹಾಕಿದ ಒಂದು ಅಣುವಿನಷ್ಟು ಕಡಿಮೆ ಬಂತಂತೆ. ಕಾರಣ, ಇಂದಿನ ದಿನ ಕಥೆಯಲ್ಲಿ ಬಂದಂತಹ ಸುಕೃತದ ಫಲ ಇವರಿಗೆ ಗೊತ್ತಿರಲಿಲ್ಲ. ಮತ್ತೇನು ಮಾಡಬೇಕು ಸ್ವಾಮಿ? ಯಾರಾದ್ರೂ ಪತಿವ್ರತೆಯರ ಮಾಂಗಲ್ಯವನ್ನು ಹಾಕಿಸಿ. ಹಾಗೆ ಆಗಲಿ ದಂಗೂರದ ಮೂಲಕ ಎಲ್ಲಾ ಕಡೆಯಲ್ಲಿ ತಿಳಿಸಿದ್ದಾರೆ. ಯಾರು ಬರೆಯಲ್ಲ. ರಾಜನ ಹೆಂಡತಿಯನ್ನು ಕೇಳಿದ್ರು, ಶೆಟ್ಟಿ ಹೆಂಡತಿಯನ್ನು ಕೇಳಿದ್ರು, ಯಾರು ಕೊಡಲಿಲ್ಲ. ಗೊರವ ಹೇಳಿದ, ಸ್ವಾಮಿ, ನನಗೊಬ್ಬಳು ಹೆಂಡತಿ ಇದ್ದಾಳೆ, ಅವಳ ಮಾಂಗಲ್ಯವನ್ನಾದ್ರೂ ಹಾಕಿಸಬಹುದಲ್ಲ. ಶೆಟ್ಟಿ ಹೇಳಿದ್ರು, ಸುಮ್ಮನೆ ಕುತ್ಕಳಯ್ಯ, ಬೀದಿ ಭಿಕಾರಿ, ನಿನ್ನ ಹೆಂಡತಿ ಎಲ್ಲಿ ಹೆಂಡತಿ ಇರ್ತಾಳಯ್ಯ? ಶೆಟ್ಟಾರಿ ಶೆಟ್ಟರು ನಮ್ಮ ಹೆಂಡತಿದ್ದೇನೆ, ಹಿಂದೆ ಬಂದು ನೋಡುವಾಗ ನಿನ್ನ ಹೆಂಡತಿ ಹೆಂಗಂತ್ಯ? ಪರೀಕ್ಷೆ ಮಾಡೋಣ ಸ್ವಾಮಿ. ಹಾಗೆ ಆಗಲಿ. ಅಮ್ಮ, ನಿನ್ನ ಮಾಂಗಲ್ಯವನ್ನ ಈ ತಕ್ಕಡಿಗೆ ಹಾಕಿಬಿಡುತ್ತಾರೆ. ಹಾಗಾದ ತಕ್ಷಣವೇ ತಕ್ಕಡಿಗೆ ಮಾಂಗಲ್ಯವನ್ನು ಹಾಕಲು ಮಹಾತಾಯಿ ಒಪ್ಪಿಕೊಳ್ಳಲಿಲ್ಲ. ಕಾರಣ, ಸಪ್ತಪದಿಯ ಮೇಲ್ಭಾಗದಲ್ಲಿ ತಾಳಿಯನ್ನು ಕಟ್ಟಿರ್ತಕ್ಕಂತಹ ಗಂಡನಿಗಷ್ಟೇ ಅಲ್ಲದೆ ಮತ್ತೆ ಯಾರಿಗೂ ಮಾಂಗಲ್ಯವನ್ನು ಮುಟ್ಟುವ ಶಕ್ತಿ ಇಲ್ಲ. ಹಾಗಾಗಿ ಮಹಾತಾಯಿ ತನ್ನ ಕಣ್ಣರ ಕೈಯಿಂದ ಮಾಂಗಲ್ಯವನ್ನು ಬಿಚ್ಚಿಸಿಕೊಂಡು ತಕ್ಕಡಿ ಹತ್ತಿರಕ್ಕೆ ಬರುತ್ತಿರುವಾಗ ಕಲಿಪುರುಷ ನೋಡಿದ, ಓಹೋ, ಇವರು ತಕ್ಕಡಿ ಇದ್ದರೆ ಸಮನಾಗುವುದಂತ ಸತ್ಯ, ಅಷ್ಟರಲ್ಲಿ ಇನ್ನೂ ಏನಾದರೂ ನನ್ನ ಶಕ್ತಿ ಇದ್ದರೆ ಅದುವೆ ನೋಡೋಣ ಅಂತ ಹೇಳಿ ಹೊನ್ನಿನ ಭಾಗದಲ್ಲಿ 10,000 ಹೊನ್ನುಗಳ ಭಾಗದಲ್ಲಿ ಕಲಿಪುರುಷ ಅದುವೆ ನಿಂತುಕೊಂಡಿದ್ದ. ಅದುವೆ ನಿಂತುಕೊಂಡ ತಕ್ಷಣದಲ್ಲಿಯೇ ಈ ಮಹಾತಾಯಿ ಯಾವಾಗ ಮಾಂಗಲ್ಯವನ್ನು ತಂದು ಅದನ್ನು ಇಟ್ಟರೋ ಅಲ್ಲಿರುವವರೆಲ್ಲರೂ ಜಯಕಾರವನ್ನು ಪಾಡಿದರೆ ಕಲಿಪುರುಷ ತಟ್ಟನೆ ಪ್ರತ್ಯಕ್ಷವಾಗಿ ನಿಂತಿದ್ದಾನೆ. ಮೆಚ್ಚಿದ ನಿಮ್ಮಯ ಸತ್ಯಕ್ಕೆ ರಾಜನೇ, ಶೆಟ್ಟಿನ ವರವ ಕೊಡುವೆನು ಕೇಳಿಕೋ. ಮೆಚ್ಚಿದೆ ನಿಮ್ಮಯ ಸತ್ಯಕ್ಕೆ ರಾಜನೇ, ಶೆಟ್ಟಿನ ವರವ ಕೊಡುವೆನು ಕೇಳಿಕೋ. ಮೆಚ್ಚಿದೆ ನಿಮ್ಮಯ ಸತ್ಯಕ್ಕೆ ರಾಜನೇ. ಅನುದಿನ
ಕರ್ಮದ ಕಾಟವು ಅನುದಿನ ನೀಡಿದ ಕರ್ಮದ ಕಾಟವು ಕಳೆಯಿತು ಇಂದಿಗೆ ಸತ್ಯೋರತ ಕಳೆಯಿತು ಇಂದಿಗೆ ಸತ್ಯೋರತ ಏಳಯ್ಯ ನೀನು ಹೊರಗಣ ಅಯ್ಯ ಸತ್ಯವ್ರತ ನಿನ್ನ ಸತ್ಯಕ್ಕೆ ನಾನು ನಿಂತಿದ್ದೇನೆ. ಯಾವ ವರಗಳು ಬೇಕು ಕೇಳಿಕೊಳ್ಳಿದರೆ ಮಹಾನುಭಾವರಾಗಿರ್ತಕ್ಕಂತಹ ಗೊರವೆ ಹೇಳ್ತಾನೆ. ಕೇಳು ಕೇಳಿದರೆ ಏನನ್ನು ಕೇಳಲಿ ಕೇಳು ಕೇಳಿದರೆ ಏನನ್ನು ಕೇಳಲಿ ನನಗೆ ಕೊಟ್ಟಂತ ಕಷ್ಟ ಬೇರೆ ಯಾರಿಗೂ ಕೊಡದಿರು ತಂದೆ. ನನಗೆ ಕೊಟ್ಟಂತ ಕಷ್ಟ ಯಾರಿಗೂ ಕೊಡದಿರು ತಂದೆ. ಕೇಳಿ ಕೇಳೆಂದರೆ ನಾನೇ ಕೇಳಲಿ. ಪರಮಾತ್ಮ ವರವನ್ನು ಕೇಳು 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 ಎಂದರೆ ನಾನು ಏನನ್ನು ಕೇಳಲಿ ಸ್ವಾಮಿ? ಇದು ನನಗೆ ಕೊಟ್ಟಂತಹ ಕಷ್ಟವನ್ನು ಜಗತ್ತಿನಲ್ಲಿರ್ತಕ್ಕಂತಹ ಯಾವ ನರಮಾನವರಿಗೂ ಕೂಡ ಬೇಡ. ಅರಿಯದೆ ನಿನ್ನನ್ನು ಜರಿದರೂ ಕೂಡ ಅವರನ್ನು ಕಾಡುವುದಿಲ್ಲ ಎನ್ನುವಂತಹ ವರವನ್ನು ನೀಡಿ. ಅಲ್ಲದೆ ನಿನ್ನನ್ನು ನೋಡಲು ನನಗೆ ಕಣ್ಣುಗಳಿಲ್ಲದಂತೆ ಮಾಡಿದೆ. ನಿನ್ನ ಸ್ಮರಣೆಯನ್ನು ತಗೊಳ್ಳಲು ನನ್ನ ಹೆಂಡತಿಗೆ ನಾಲಿಗೆಯಿಲ್ಲದಂತೆ ಮಾಡಿದೆ. ನಿನ್ನ ಪಾದವನ್ನು ಮುಟ್ಟಿ ನಮಸ್ಕರಿಸಲು ನನ್ನ ಮಗನಿಗೆ ಚರಣಗಳಿಲ್ಲ ಕರಗಳಿಲ್ಲದಂತೆ ಮಾಡಿದೆ. ಆದರೂ ಚಿಂತೆ ಇಲ್ಲ ತಂದೆ. ಜಗತ್ತಿನಲ್ಲಿರುವಂತಹ ನರಮಾನವರಿಗೆ ನನಗೆ ಕೊಟ್ಟಂತಹ ಕಷ್ಟವನ್ನು ಯಾರಿಗೂ ಕೊಡಬೇಡ ಎಂದರೆ ಕಲಿಪುರುಷ ಹೇಳ್ತಾನೆ. ಅಪ್ಪ, ಯಾರು ಈ ನಿನ್ನ ಚರಿತ್ರೆಯನ್ನ ಬಹಳ ಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾರೆಯೋ, ಯಾರು ಈ ನಿನ್ನ ಚರಿತ್ರೆಯನ್ನು ಬಹಳ ಭಕ್ತಿಯಿಂದ ಕುಳಿತುಕೊಂಡು ಕೇಳ್ತಾರೆಯೋ, ಯಾರು ಈ ನಿನ್ನ ಚರಿತ್ರೆಗೆ ಸಹಕಾರವನ್ನು ಮಾಡ್ತಾರೆಯೋ, ಯಾರು ಈ ನಿನ್ನ ಚರಿತ್ರೆಗೆ ತಗೊಳ್ತಾರೆಯೋ ಅವರೆಲ್ಲರಿಗೂ ಜನ್ಮ ಅನುಜನ್ಮ ದ್ವಾದಶ ಅಷ್ಟಮ ಪಂಚಮ ರಾಶಿಯಲ್ಲಿದ್ದರೂ ಕೂಡ ಬಿಟ್ಟು ಹೋಗ್ತೇವೆ. ಈ ಮಾತು ಸತ್ಯ. ಇದು ನಿನ್ನ ಕಣ್ಣುಗಳನ್ನ, ನಿನ್ನ ಮಡದಿಯ ನಾಲಿಗೆಯನ್ನ, ನಿನ್ನ ಮಗನ ಕರಗಳನ್ನು ಕೊಟ್ಟಿರುವೆನು. ಅಲ್ಲದೆ ಕಳೆದು ಹೋದಂತಹ ಹಂಸ ಪಕ್ಷಿ ತೆಗೆದುಕೊಂಡು ಹೋದಂತಹ ಗೆಲಿಕೆಯು ಕೂಡ ಇಲ್ಲಿದೆ. ನೀವು ತಂದಂತಹ ಕುದುರೆ ಮತ್ತು ಗಂಟು ಮೂಟೆಗಳು ಇಲ್ಲಿದೆ. ಬೀರಪ್ಪ ಮತ್ತೆ ಕೊರವ ಎಲ್ಲಯ್ಯ ಅವರೆಲ್ಲರೂ ಇಲ್ಲೇ ಇದ್ದಾರೆ. ಇವರೆಲ್ಲರ ಮುಖೇನ ನಿನಗೆ ಒಳ್ಳೆಯದಾಗಲಿ, ನಿನಗೆ ಪರಮಾತ್ಮ ಒಳ್ಳೆಯದನ್ನು ಮಾಡ್ತಾನೆ ಎಂದಾಗ ಅಲ್ಲಿ ಪಕ್ಕದಲ್ಲಿ ಇದ್ದಂತಹ ಶೂರಸೇನ ಓಡಿ ಬಂದ. ಮಾವ ಭಾಮೈಗುಣ ಎಂಬುದಾಗಿ ತಿಳಿಯದೆ ಅನ್ಯಾಯವಾಗಿ ನನ್ನ ತಂಗಿಯ ನಿಮ್ಮ ಕಣ್ಣು ನಾಲಿಗೆಯನ್ನು ತೆಗೆದನು. ದಯವಿಟ್ಟು ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಎಂಬುದಾಗಿ ಬೇಡ್ತಾ, ನನ್ನ ಮಗಳಾಗಿರ್ತಕ್ಕಂತಹ ಜಯಲಕ್ಷ್ಮಿಯನ್ನ ನಿಮ್ಮ ಮಗನಾಗಿರ್ತಕ್ಕಂತಹ ಚಿತ್ರನಿಗೆ ಕೊಟ್ಟು ಮದುವೆ ಮಾಡಿಕೊಳ್ಳಿ. ಮತ್ತೆ ನಮ್ಮ ರಾಜ್ಯವನ್ನು, ನಿಮ್ಮ ರಾಜ್ಯವನ್ನು ಏಕರಾಜ್ಯವನ್ನಾಗಿ ತಾವು ಪಾಲಿಸಬೇಕು ಎಂಬುದಾಗಿ ಹೇಳಿ ಅಲ್ಲಿ ದುಷ್ಟದುಮ್ಯನನ್ನ ಬಡಿದೋಡಿಸಿ ಶನೇಶ್ವರ ಸ್ವಾಮಿಯ ದೇವಾಲಯವನ್ನು ಕಟ್ಟಿಸಿ ಸದಾಕಾಲದಲ್ಲಿ ಅವರ ಹೋಮ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಸದಾಕಾಲದಲ್ಲಿ ಭಕ್ತರಿಗೆ ಪರಮಾತ್ಮ ಒಲಿದು ಬಂದ ಎನ್ನಿಸಿದಂತಹ ಕಥೆಯನ್ನ ಇಂದು ನಮ್ಮ ನರಸೀಪುರ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತಹ ಅಮ್ಮನ ಹೆಸರು ರಂಗಮ್ಮ, ಶ್ರೀಮತಿ ರಂಗಮ್ಮನವರು, ಅವರ ಮಕ್ಕಳುಗಳು, ಮೊಮ್ಮಕ್ಕಳುಗಳು, ಕುಟುಂಬ ಪರಿವಾರ ಎಲ್ಲವೂ ಸೇರಿ ಈ ಒಂದು ಶುಭ ದಿನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಯುವುದಕ್ಕೆ ಅನುವು ಮಾಡಿಕೊಟ್ಟರು. ಹಾಗಾಗಿ ಈ ಒಂದು ಕಥೆಯನ್ನ ಪಾಂಡವರಿಗೆ ಬೃಹದೇಶ್ವರೇಶ್ವರರು ಪಾಂಡವರಿಗೆ ಹೇಳಿದಂತಹ ಈ ಒಂದು ಕಥೆಯನ್ನ ನನ್ನ ವಾದ್ಯದ ಮಿತ್ರ ಮಂಡಳಿಯವರಾಗಿರ್ತಕ್ಕಂತಹ ವೈಲಿನ್ ನುಡಿಸಿದಂತಹ ಶ್ರೀ ಬ್ರಹ್ಮಚಾರ್ ಸರ್ ಅವರು, ಮತ್ತೆ ಹಾರ್ಮೋನಿಯಂ ನುಡಿಸಿದಂತಹ ನಮ್ಮ ಚಿನಗ ಶ್ರೀ ರವಿಕುಮಾರ್ ಸರ್ ಅವರು, ಮತ್ತೆ ತಬಲ ನುಡಿಸಿದಂತಹ ಯತೀಶ್ ಕುಮಾರ್ ಸರ್ ಅವರು, ಮತ್ತೆ ಹಾಗೆ ಗಲ್ಸಟ್ಟೆಗಳನ್ನು ನುಡಿದಂತಹ ಹನುಮಂತರಾಜರವರು, ನಮ್ಮ ರಾಜಣ್ಣವರು, ತಾಳವಾದ್ಯದಲ್ಲಿ ನಮ್ಮ ದಪ್ಪರಾಜಣ್ಣವರು, ಹಾಗೆ
ಎಲ್ಲ ಕಾರ್ಯಕರ್ತರಿಗೂ ಕೂಡ ಪರಮಾತ್ಮ ಸಕಾಲದಲ್ಲಿ ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೊರಡಬೇಕು ಅಂದ್ರೆ ಮುತುವರ್ಜಿ ಮಾಡಿ ಹೊರಡಿಸೋರೇ ನಮ್ಮ ಕುಂಬಿರಮಣ ಸ್ವಾಮಿಗಳು. ಹಾಗಾಗಿ ಪರಮಾತ್ಮ ಅವರಿಗೆ ನಮ್ಮ ಎಲ್ಲರ ಆಯುರಾರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಆಯುಷ್ಯನ್ನು ನೀಡಿ ಇನ್ನು ಅವರಿಂದ ತುಂಬಾ ಸಾಕಷ್ಟು ಕಡೆಯಲ್ಲಿ ಕಾರ್ಯಕ್ರಮಗಳು ನಡೀಬೇಕು. ಅವರಿಗೆ ಪರಮಾತ್ಮ ಚಿರಾಯುವನ್ನು ನೀಡಿ ಸದಾಕಾಲದಲ್ಲಿ ಆಯುರಾರೋಗ್ಯವನ್ನು ಭಾಗ್ಯವನ್ನು ಸದಾಕಾಲದಲ್ಲಿ ಕೊಡಲಿ ಅಂತ ಹೇಳಿ ಬೇಡ್ತಾ ಈ ಒಂದು ಕತೆಗೆ ನಾನು ಮಂಗಳವನ್ನು ಮಾಡ್ತೇನೆ. ಜೈ ಶ್ರೀ ಮಹಾರಾಜ. ಮಾಡಿ ಮಂಗಳಾರತಿ ಮಾಡಿ. ದಂಡ ಮೇಲೆ ಏಳು ಕೊಯ್ಲದ ಎಲ್ಲಮ್ಮ ಬಿಗಿರಿ ನುಡಿಸುತ್ತ ಬರುವಾಗ ಭಕ್ತರ ಹೃದಯ ಸಿಂಹಾಸನ ಏಳು ಕೊಯ್ಲದ ಎಲ್ಲಮ್ಮ ನೀರಿರುವೆ ಬಾರಮ್ಮ ಭಕ್ತರು ಬರಲೆಯ ಹರಿಸಲು ಬಾರೆ ಭಕ್ತರು ಬರಲೆಯ ಹರಿಸಲು ಬಾರೆ ಕುಂಕುಮ ಚಂದನ ನೈವೇದ್ಯ ಮಾಡುವೆ ಕುಂಕುಮ ಚಂದನ ನೈವೇದ್ಯ ಮಾಡುವೆ ಏಳು ಕೈಲದ ಎಲ್ಲಮ್ಮ ನೀರೇ ಬಾರಮ್ಮ ಸತ್ತಲ ಸೀರೆಯ ಮುಡುಕಲಿ ನೀನು ಹತ್ತರನ್ನು ಕಾಪಾಡುತ್ತಲಿರುವೆ ಸತ್ತಲ ಸೀರೆಯ ಮುಡುಕಲಿ ನೀನು ಹತ್ತರನ್ನು ಕಾಪಾಡುತ್ತಲಿರುವೆ ಜೀವನದ ಕೂರಿಸಿ ಹಲವಾರಾಗಿ ನೀ ಬಾರೆ ಹರಿಸಿದ ಕುಂಕುಮ ಚಂದನ ತರು ಪಾದಕಲೇ ಪರಮಾಳು ನಮ್ಮ ಹರಿಸಿದ ಕುಂಕುಮ ಚಂದನ ತರು ಪಾದಕಲೇ ಪರಮಾಳು ನಮ್ಮ ಬಡವರ ಮನೆಯ ಭಾಗ್ಯಗಳಲ್ಲಿ ಬಡವರ ಮನೆಯ ಭಾಗ್ಯಗಳಲ್ಲಿ ಬಡವರ ಮನೆಗೆ ಏಳು ಕೊಯ್ಲಗ ಎಲ್ಲಮ್ಮ ಎಲ್ಲಿರುವೆ ನೀನು ಮಾರಮ್ಮ ಏಳು ಕೊಯ್ಲಗ ಎಲ್ಲಮ್ಮ ನೀನೆಲ್ಲಿರುವೆ ಬಾರಮ್ಮ ಎಲ್ಲಿರುವೆ ಬಾರಮ್ಮ ಜೈ ಶ್ರೀರಾಮ ಪ್ರಸನ್ನಗೊಂಡ ಅಷ್ಟೇ ಹೇಳಮ್ಮ ಕೊಡ್ತೀನಿ ನಾನು ಏನು ಕತೆ ನೆನ್ಸ್ಕೊಡ್ಬೇಕು ಕೊಡ್ತೀನಿ ನಾನು ಅಂತ ಹೇಳಿದ್ ನಾನು ನೀನು ನೆನ್ಸ್ಕೊಡ್ಬೇಕು ಐನಾರು ಹೇಳ್ತಾರೆ ಏನಾರೆ ಏನು ಹೇಳ್ರಿ ಏನು ನಾವೇನು ಕೇಳಬೇಕು ನೀವು ಕೇಳ್ಕೊಳ್ಳಿ ನಾವು ಕೇಳಬೇಕು ನೀವು ಕೇಳ್ಕೊಳ್ಳಿ ಹೇಳಮ್ಮ ಅವರೇ ಹೇಳ್ತಾರೆ ಪಾಪ ನೀನು ಮುಂದೆ ಹೇಳಮ್ಮ ಅಂತ ಕೇಳ್ತಾರೆ ಕೊಡಕ್ಕಾಗ್ತೈತೆ ಸುಮ್ಮನೆ ಇರಬಾರ್ದು ಹೇಳ್ಬೇಕು ಜಲ್ದಿ ಜಲ್ದಿ ಹೇಳಮ್ಮ. ಬೆಣ್ಣೆ ಐತೆ ಅಂತ
ಗಿಡದಾಗ ಒಂದು ಕಿತ್ಕೊಂಬ ಎಲ್ಲ ಮಲ್ಲಿ ಎಲ್ಲ ಎಲ್ಲ ಇಕ್ಕಾಗ್ತದೆ ಗಿಡದಾಗ ನಿಂಬೆ ನೀರು ಮೇಡ ಬೇಡ ಗಿಡದಾಗ ಬೇಡ ಈಗ ಸುತ್ತು ಹಾಕೊಂಡ್ಬಿಡ